ಎಲ್ಲರಿಗೂ ನಮಸ್ಕಾರ. ಇದು ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಅಜೆಂಡಾ ಕರ್ನಾಟಕ 2024, ಪವರ್ಡ್ ಬೈ ವೈಟ್ ಗೋಲ್ಡ್, ಬೆಸ್ಕಾಂ. ಗ್ರಾಹಕರಿಗೆ ಉತ್ಕೃಷ್ಟ ಸೇವೆ ಒದಗಿಸೋದೇ ನಮ್ಮ ಧ್ಯೇಯ. ಕೋ-ಪವರ್ಡ್ ಬೈ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಸ್ಪೆಷಲ್ ಪಾರ್ಟ್ನರ್ ಆಕೋ, ಸ್ಟೇಟ್ ಪಾರ್ಟ್ನರ್ ಕರ್ನಾಟಕ ಸರ್ಕಾರ, ಸಪೋರ್ಟಿಂಗ್ ಪಾರ್ಟ್ನರ್ ಕರ್ನಾಟಕ ವಾರ್ತಾ ಇಲಾಖೆ. ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಿಮ್ಮ ಮುಂದೆ ನಾನು ಶರ್ಮಿತಾ ಶೆಟ್ಟಿ. ನಿಮಗೆಲ್ಲ ಗೊತ್ತೇ ಇದೆ, ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ 18 ವತಿಯಿಂದ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇವತ್ತು ಪ್ರಮುಖವಾಗಿ ನಾವು ಅಜೆಂಡಾ ಕರ್ನಾಟಕ 2024ರಲ್ಲಿ ಕರ್ನಾಟಕ 2030 ಕನಸುಗಳು ಮತ್ತು ಸಾಧ್ಯತೆಗಳು, ಹಾಗೆಯೇ ಪವರ್ಫುಲ್ ಕರ್ನಾಟಕ, ಮಹಿಳೆಯರ ಸ್ವಾವಲಂಬನೆಯಲ್ಲಿ ಶಕ್ತಿಯ ಪಾತ್ರ, ಕನಸುಗಳು ಮತ್ತು ಸಾಧ್ಯತೆಗಳು, ಹಾಗೆಯೇ ಚಂದನವನ ಎಟ್ 2030 ಈ ಎಲ್ಲದರ ಬಗ್ಗೆನೂ ಪ್ರಮುಖವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಅಜೆಂಡಾ ಕರ್ನಾಟಕ 2024 ಹಾಗಂದ್ರೇನು? ನ್ಯೂಸ್ 18 ಕನ್ನಡದ ಈ ಅರ್ಥಪೂರ್ಣ ಕಾರ್ಯಕ್ರಮ ಕರ್ನಾಟಕದಲ್ಲಿ ಮೊದಲ ಆವೃತ್ತಿಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ಉದ್ದೇಶ ಏನು? ಕಿರುಚಿತ್ರದ ಮೂಲಕ ನೋಡೋಣ. ವಿಡಿಯೋ ಪ್ಲೀಸ್. ಬಹುರೂಪಿ ಮೈಸೂರು ರಾಜ್ಯ ಕರ್ನಾಟಕ ಎಂಬ ಸುಂದರ ಹೆಸರಿನಿಂದ ಕರೆಸಿಕೊಳ್ಳಲು ಶುರುವಾಗಿ 50 ವರ್ಷಗಳು ತುಂಬಿವೆ. ದೇಶದ ಅಭಿವೃದ್ಧಿ ಪಥದಲ್ಲಿ ಅಮೃತ ಭಾರತಿಗೆ ಕನ್ನಡದಾರತಿ ಬೆಳಗುತ್ತಿದೆ ಈ ನಮ್ಮ ಸಹನಾಶೀಲ ಸಮೃದ್ಧ ನಾಡು. ತನ್ನ 50 ವರ್ಷಗಳ ವಿಕಾಸದ ಹಾದಿಯಲ್ಲಿ ಅನೇಕ ಮೇಲ್ಪಂಕ್ತಿಗಳನ್ನು ಹಾಕಿ ಇಡೀ ಜಗತ್ತೇ ತಿರುಗಿ ನೋಡುವಂತೆ ಮಾಡಿದೆ ಕರುನಾಡು. ಕಾಲದಿಂದ ಕಾಲಕ್ಕೆ ಆಡಳಿತ ನಡೆಸಿದ ಸರ್ಕಾರಗಳು ಕೈಗೊಂಡ ಆರ್ಥಿಕ ಸುಧಾರಣಾ ಕ್ರಮಗಳೇ ಈ ಪ್ರಗತಿಯ ಅಡಿಪಾಯ. 21 ಕೋಟಿ ಇದ್ದ ರಾಜ್ಯದ ಮೊದಲ ಬಜೆಟ್ ಗಾತ್ರ ಈಗ 3 ಲಕ್ಷ ಕೋಟಿ ದಾಟಿದೆ. ಇದರೊಂದಿಗೆ ದೇಶದ 3ನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ರಾಜ್ಯವಾಗಿದೆ. 80ರ ದಶಕದಲ್ಲಿ ಮೊದಲ ಸಾಫ್ಟ್ವೇರ್ ಕಂಪನಿ ಕರ್ನಾಟಕದಲ್ಲಿ ಪ್ರಾರಂಭವಾಯಿತು. ಅಂದಿನಿಂದ ಇಂದಿನವರೆಗೂ ರಾಜ್ಯದಲ್ಲಿ ಸಾಫ್ಟ್ವೇರ್ ರಫ್ತಿನಲ್ಲಿ ಮುಂಚೂಣಿಯಲ್ಲಿರೋದು ನಮ್ಮ ನೆಲವೇ. ಐಟಿ ಮತ್ತಿತರ ತಂತ್ರಜ್ಞಾನಧಾರಿತ ಕಂಪನಿಗಳನ್ನು ಹೊಂದಿರುವ ರಾಜ್ಯದ ಸೇವಾ ವಲಯ ಒಟ್ಟು ಅರ್ಥವ್ಯವಸ್ಥೆಯ 65% ಕೊಡುಗೆಯನ್ನ ನೀಡುತ್ತಿದೆ. ಇದು ಆರ್ಥಿಕವಾಗಿ ಮುಂಚೂಣಿಯಲ್ಲಿರುವ 5 ರಾಜ್ಯಗಳಲ್ಲಿ ಅತ್ಯಂತ ಗರಿಷ್ಠ. ಉದ್ಯೋಗ ಸೃಷ್ಟಿಸುವ ಪ್ರಮುಖ ರಾಜ್ಯವಾಗಿಯೂ ನಮ್ಮ ಕೊಡುಗೆ ಅಪಾರ. ಇಪಿಎಫ್ಒ ಅಂಕಿಅಂಶದ ಪ್ರಕಾರ ದೇಶದ ಒಟ್ಟು ಸಂಘಟಿತ ಉದ್ಯೋಗಗಳ ಪೈಕಿ 10% ಉದ್ಯೋಗಗಳನ್ನ ಕರ್ನಾಟಕ ಸೃಜಿಸಿದೆ. 750 ಎಂಎನ್ಸಿಗಳು ಸೇರಿ 5500 ಐಟಿ ಕಂಪನಿಗಳಿಗೆ ಆಶ್ರಯ ತಾಣವಾಗಿದೆ. ಜಿಎಸ್ಟಿ ಸಂಗ್ರಹದಲ್ಲಿ 2ನೇ ಸ್ಥಾನದಲ್ಲಿದೆ. ಸ್ಟಾರ್ಟ್ಅಪ್, ಯೂನಿಕಾರ್ನ್, ಹೆಲ್ತ್ ಹಬ್, ಹೀಗೆ ಏನನ್ನೇ ಹೆಸರಿಸಿ ಅಲ್ಲಿ ಕರ್ನಾಟಕದ ಛಾಪು ಇದ್ದೇ ಇದೆ. ಸುಸ್ಥಿರ ಅಭಿವೃದ್ಧಿ ಕಾಣುತ್ತಿರೋ ಕರ್ನಾಟಕದ ಪ್ರಗತಿಯ ಮುನ್ನೋಟ ಹೇಗಿರಬೇಕು? ರಾಜ್ಯದ ಮುಂದಿರುವ ಸವಾಲುಗಳೇನು? ಜನರ ಆಶೋತ್ತರಗಳು ಮತ್ತು ಸರ್ಕಾರದ ನೀಲನಕ್ಷೆ ಪರಸ್ಪರ ಪೂರಕವಾಗಿ ಹೇಗೆಲ್ಲ ಹೆಜ್ಜೆ ಇಡಬಹುದು? ಇದೆಲ್ಲದರ ಚಿಂತನ ಮಂಥನವೇ ಅಜೆಂಡಾ ಕರ್ನಾಟಕ. ಇದು ಚರ್ಚೆ, ಮಾತು, ಅಭಿಪ್ರಾಯಗಳ ಮುಕ್ತ ವೇದಿಕೆ. ಇದು ಅಜೆಂಡಾ ಕರ್ನಾಟಕ 2024. ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಉದ್ಘಾಟನೆಗೋಸ್ಕರ ವೇದಿಕೆ ಮೇಲೆ ಬಹಳ ಹೆಮ್ಮೆಯಿಂದ ನಾನು ಕರೀತಾ ಇದ್ದೀನಿ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರನ್ನ ದಯಮಾಡಿ ವೇದಿಕೆ ಮೇಲೆ ನಮ್ಮ ಗ್ರೂಪ್ ಎಡಿಟೋರಿಯಲ್ ಅಡ್ವೈಸರ್ ಸೌತ್ ನೆಟ್ವರ್ಕ್ 18ನ ಡಿ.ಪಿ. ಸತೀಶ್ ಅವರು, ಹಾಗೇನೆ ನ್ಯೂಸ್ 18 ಕನ್ನಡದ ಎಡಿಟರ್ ಹರಿಪ್ರಸಾದ್ ಅವರು ವೇದಿಕೆ ಮೇಲೆ ಕರ್ಕೊಂಡು ಬರಬೇಕು. ಜ್ಯೋತಿ ಬೆಳಗೋದ್ರ ಮೂಲಕ ಅಜೆಂಡಾ ಕರ್ನಾಟಕ 2024 ಇದೀಗ ಉದ್ಘಾಟನೆಯಾಗ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಉದ್ಘಾಟನೆಯಲ್ಲಿ ಕೈ ಜೋಡಿಸಿದಂತ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಸುಸ್ಥಿರ ಅಭಿವೃದ್ಧಿ ಕಾಣ್ತಿರುವಂತ ಕರ್ನಾಟಕ ಪ್ರಗತಿಯ ಮುನ್ನೋಟ ಹೇಗಿರಬೇಕು? ರಾಜ್ಯದ ಮುಂದಿರುವಂತ ಸವಾಲುಗಳೇನು? ಜನರ ಆಶೋತ್ತರಗಳೇನು? ಸರ್ಕಾರದ ನೀಲನಕ್ಷೆ ಪರಸ್ಪರ ಪೂರಕವಾಗಿ ಹೇಗೆಲ್ಲ ಹೆಜ್ಜೆ ಇಡ್ತಾ ಇದೆ? ಇದೆಲ್ಲದರ ಚಿಂತನ ಮಂಥನವೇ ಅಜೆಂಡಾ ಕರ್ನಾಟಕ 2024. ಅಜೆಂಡಾ ಕರ್ನಾಟಕ 2024ರಲ್ಲಿ ನಾವು ಕರ್ನಾಟಕ 2030 ಅಂದ್ರೆ ಕನಸುಗಳು ಮತ್ತು ಸಾಧ್ಯತೆಗಳು, ಪವರ್ಫುಲ್ ಕರ್ನಾಟಕ, ಮಹಿಳೆಯರ ಸ್ವಾವಲಂಬನೆಯಲ್ಲಿ ಶಕ್ತಿಯ ಪಾತ್ರ,
ಹಾಗೆಯೇ ಚಂದನವನ 2030. ಈ ಎಲ್ಲ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಸಂವಾದವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮೊದಲ ಸಂವಾದವನ್ನ ಆರಂಭ ಮಾಡ್ತಾ ಇದ್ದೀವಿ. ಅದು ಕರ್ನಾಟಕ 2030 ಕನಸುಗಳು ಮತ್ತು ಸಾಧ್ಯತೆಗಳ ಬಗ್ಗೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಯುತ DK ಶಿವಕುಮಾರ್ ಅವರು. ಸಂವಾದವನ್ನ ನಡೆಸಿಕೊಡ್ತಾರೆ ನ್ಯೂಸ್ 18 ಕನ್ನಡದ ಎಡಿಟರ್ ಹರಿಪ್ರಸಾದ್. ಅಜೆಂಡಾ ಕರ್ನಾಟಕ 2024 ಕರ್ನಾಟಕ ಎಟ್ 2030 ಕನಸು ಮತ್ತು ಸವಾಲುಗಳು. ಈ ವಿಚಾರದ ಸುತ್ತಲೂ ಮಾನ್ಯ ಉಪಮುಖ್ಯಮಂತ್ರಿಯವರನ್ನ ಮಾತನಾಡಿಸ್ತಾ ಹೋಗ್ತೀನಿ. DK ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಮ್ಮ ಪ್ರಕಾರ ಕರ್ನಾಟಕ ಮುಂದಿನ 6 ವರ್ಷಗಳ ಯೋಚನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ 2030 ವೇಳೆಗೆ ಕರ್ನಾಟಕ ಹೇಗಿರಬೇಕು ಅನ್ನೋದರ ಬಗ್ಗೆ ತಮ್ಮ ಕಲ್ಪನೆ ಏನು? ಹರಿಪ್ರಸಾದ್, ನ್ಯೂಸ್ 18 ಎಲ್ಲ ನನ್ನ ಮಿತ್ರರಿಗೆ ತಡವಾಗಿ ಬಂದಿದ್ದೀನಿ, ಕ್ಷಮಿಸಬೇಕು. ತಾವು ಇದು ರಾಜಕಾರಣಿಗಳ ಮುಂದಕ್ಕೆ ಅಲ್ಲ, ಸಮಾಜದ ಜನರಿಗೆ ನಮ್ಮ ದೂರದೃಷ್ಟಿ ಏನು ಅನ್ನೋದನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾಯಕರಾಗಿರೋರಿಗೆ, ಜನ ಆಯ್ಕೆ ಮಾಡಿರೋರಿಗೆ ಈ ಪ್ರಶ್ನೆನ ಕೇಳ್ತಾ ಇರೋದು ಭಾಳ ಸೂಕ್ತ. ಭಾಳ ದೃಷ್ಟಿ ಇಲ್ಲದೆ ಯಾವ ರಾಜಕಾರಣಿ ಆಗಲಿ ಯಾವ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಈಗ ಹೊಸ ಜಗತ್ತಿನಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತಿನ ಕಾಂಪಿಟೇಷನ್, ನಮ್ಮ ಮಕ್ಕಳಿಗೆ ಕಾಂಪಿಟೇಷನ್ ನಮ್ಮ ಊರಲ್ಲಿಲ್ಲ, ಇಲ್ಲ ಬೆಂಗಳೂರಲ್ಲಿಲ್ಲ, ಕರ್ನಾಟಕದಲ್ಲಿಲ್ಲ. ಚಿಲ್ಡ್ರನ್ ಆರ್ ದಿ ಮೋಸ್ಟ್ ಲಕ್ಕಿಯೆಸ್ಟ್ ಇನ್ ದಿ ವರ್ಲ್ಡ್. ಇಡೀ ಯಾವುದೇ ದೇಶದಲ್ಲಿ ಮಕ್ಕಳೇ ಭಾಳ ಅದೃಷ್ಟವಂತ. ಎಂಥ ತಂದೆ ತಾಯಿ ಡ್ರೈವರ್ ಆಗಿರ್ಬೋದು, ಅವನು ಮನೆಯಲ್ಲಿ ಕೆಲಸ ಮಾಡೋಗಿರ್ಬೋದು, ಒಬ್ಬ ರೈತನ ಮಗ ಆಗಿರ್ಬೋದು, ರೈತ ಇರ್ಬೋದು, ಕೂಲಿ ಮಾಡೋರಿರ್ಬೋದು, ಅವನಿಗೆ ಆ ಮಕ್ಕಳಿಗೊಂದು ಕ್ವಾಲಿಟಿ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದು ಆತನ ಒಂದು ದೊಡ್ಡ ಆಸೆ. ಈ ರೀತಿ ಎಜುಕೇಷನ್ನು ಕೂಡ ಇವತ್ತು ಗ್ಲೋಬಲ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಮೊದಲು ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಮನೆಗೆ ಒಂದು ಫೋನ್ ಬೇಕಾಗಿತ್ತು. ಒಬ್ಬ MP ಹಿಡಿಬೇಕಾಯ್ತು. ನಾವು ಫೋನ್ಗೆ MP ಹಿಡಿಬೇಕಾಯ್ತು. ಅವ್ರಿಗೊಂದು 10 ಫೋನ್ಗೆ ಇತ್ತು ಅವಕಾಶ. ಹೌದು. ಆಗ ತಗೊಳ್ಳೋಂಥ ಒಂದು ಸಂದರ್ಭ ನಾನು ಹೇಳ್ತೀನಿ. 81, 82 ಕಾಲದ ನಾನು ಹೇಳ್ತಾ ಇದ್ದೀನಿ. ಸೊ ನನಗೆ ಒಬ್ಬರು ರಾಜಗೋಪಾಲ್ ಅಂತ MP ಇದ್ದರು. ಅವ್ರ ಕೈಯಲ್ಲಿ ಫೋನ್ ಹಾಕ್ಸ್ಕೊಂಡು ಬೆಂಗಳೂರಲ್ಲಿ ಫೋನ್ ಹಾಕ್ಸ್ಕೊಂಡೆ. ಈಗ ಜಸ್ಟ್ 40 ಇಯರ್ಸ್, ಈಗ ನಿಮ್ಮ ಕೈಲಿ 100 ಫೋನ್ ಇಟ್ಕೊಂಡ್ರು ಯಾರು ಕೇಳೋರಿಲ್ಲ. ಅವರೇ ಬಂದು ಹುಡುಕೊಂಡು ಬಂದು ಕೊಡ್ತಾ ಇದ್ದಾರೆ. ಹಂಗೆ ಎಜುಕೇಷನ್ ಕೂಡ, ಅಂದರೆ ಟೆಕ್ನಾಲಜಿ ಅಷ್ಟು ಮುಂದಕ್ಕೆ ಬಂದ್ಬಿಟ್ಟಿದೆ. ಈ ಕಂಪ್ಯೂಟರ್ಸ್ ಬಂದಾಗ ಎಲ್ಲ ಕೆಲಸಗಳನ್ನೆಲ್ಲ ಹಾಳು ಮಾಡಿಬಿಡ್ತಾರೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ಬಿಡ್ತದೆ ಅಂಥೇಳಿ ವಾದ ಮಾಡ್ತಾಯಿದ್ರು. ಅದು ಬರ್ತಿದ್ದಂಗೆ ತಿರ್ಗಾ ಎಂಪ್ಲಾಯ್ಮೆಂಟ್ ಜಾಸ್ತಿ ಕ್ರಿಯೇಷನ್ ಆಗ್ತಾಯಿದೆ. ಸೊ ಈಗ ಏನೇ ಮಾಡಿದ್ರು ಕೂಡ ನಮ್ಮ ಪ್ರತಿಯೊಂದು ಚಾಲೆಂಜಿಂಗ್ ವ್ಯವಸ್ಥೆ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಹೊರತು ಗ್ಲೋಬಲ್ ಮಟ್ಟಕ್ಕೆ ಹೋಗಿದೆ ಹೊರತು ಬರೀ ನಮ್ಮ ಮಕ್ಕಳಾಗಲಿ ನಾವೇ ಆಗಲಿ ನಾವು ಯಾರು ಕೂಡ ಇಲ್ಲಿ ಬರೀ ಸೀಮಿತವಾಗಿ ಇಟ್ಕೊಳಂಗಿಲ್ಲ. ಆ ವಿಧಾನಸೌಧ ಕಟ್ಟಿದ್ದು ಬಿಟ್ಟರೆ ಬೆಂಗಳೂರಲ್ಲಿ, ಇಲ್ಲ ಯಾವುದೋ MG ರೋಡಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಒಂದು ಕಟ್ಟಿದ್ದು ಬಿಟ್ಟರೆ ಇನ್ಯಾವ ಬಿಲ್ಡಿಂಗು ಇಲ್ಲಿ ಸರ್ಕಾರ ಕಟ್ಟಿಲ್ಲ. ಯಾವ್ದಾದ್ರು ಒಂದು ಸರ್ಕಾರ ಕಟ್ಟಿದ್ದೇನಾದ್ರು ಇದೆಯಾ? ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು, ಅವ್ರದ್ದೇ ಆದಂಥ ಲೆಕ್ಕಾಚಾರದಲ್ಲಿ ಹಾಕಿದ್ರು. ಅದಾದಮೇಲೆ ಬೆಂಗಳೂರು ಇಸ್ ನಾಟ್ ಎ ಪ್ಲ್ಯಾಂಡ್ ಸಿಟಿ. ಅವತ್ತಿನ ಕಾಲದಲ್ಲಿ ಪಾಪ ಅವರು ಭಾಳ ದೂರದೃಷ್ಟಿಯಿಂದ ಕೆಲವು ಲೆಕ್ಕಾಚಾರ ಹಾಕಿದ್ರು. ಆದರೆ ಬೇರೆ ಬೇರೆ ರಾಜ್ಯ ಸಿಟಿಗಳಿಗೆ ಲೆಕ್ಕ ಹಾಕ್ಕೊಂಡ್ರೆ, ಈಗ ಮೈಸೂರು ಲೆಕ್ಕ ಹಾಕ್ಕೊಳ್ಳಿ, ಮೈಸೂರು ಸ್ಟಿಲ್ ಐ ಫೀಲ್ ದಟ್ ಇಟ್ ಇಸ್ ಬೆಟರ್ ದೆನ್ ಬೆಂಗಳೂರು. ಹೌದು, ಇಟ್ ಇಸ್ ಎ ಪ್ಲ್ಯಾನ್ ಸಿಟಿ. ರೋಡ್ಸು ಗಿಡ್ಸ್ ಎಲ್ಲ ಬೆಂಗಳೂರಿಗಿಂತ ಚೆನ್ನಾಗಿದೆ. ರೋಡ್ಸ್ ಎಲ್ಲ ಹೌದು, 6 ವೇ 6 ಲೈನ್ ರೋಡ್ಸ್ ಇದೆ, ಸರ್ವಿಸ್ ರೋಡ್ ಇದೆ, ಎಲ್ಲ ಕಡೆನೂ. ಔಟರ್ ರಿಂಗ್ ರೋಡಲ್ಲೂ ಕೂಡ ಆ ರೀತಿ ಎಲ್ಲ ಇದೆ. ಬಟ್ ಬೆಂಗಳೂರು ಅದಕ್ಕೆಲ್ಲ ನಾನು ಎಲ್ಲರದ್ದು ತಪ್ಪು ಅಂತ ಹೇಳಿದ್ರೆ ನಾವು ರಾಜಕಾರಣಿಗಳು ತಪ್ಪು ಮಾಡಿರ್ತೀವಿ, ಇದನ್ನು ಪ್ಲಾನಿಂಗ್ ಮಾಡೋರು ತಪ್ಪಿದ್ದೀವಿ. ಸೊ ಹಿಂಗಿದೆ ಕರ್ನಾಟಕಕ್ಕೆ ಮುಂದೇನು, ಕರ್ನಾಟಕ ವಿಷನ್ ಏನು ಅಂತ ಏನು ಹೇಳ್ತಾ ಇದ್ದೀರಿ. ನಮ್ಮ ಸ್ಟ್ರೆಂತ್ ಏನಪ್ಪ ಅಂತಂದರೆ, ದೊಡ್ಡ ಸ್ಟ್ರೆಂತು ಈ ಬೆಂಗಳೂರಿಗೆ ಅಂತಂದರೆ, ನಮ್ಮ ಹಿರಿಯರು ಅವತ್ತಿನ ಕಾಲದಲ್ಲಿ ಮಹಾರಾಜರಾದಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಂದಂಥವ್ರು, ಇನ್ಕ್ಲೂಡಿಂಗ್ ರಾಮಕೃಷ್ಣ ಹೆಗಡೆಯವರು, ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಎ ಲಾಟ್ ಫಾರ್ ಗ್ರೋತ್ ಆಫ್ ಬ್ಯಾಂಗ್ಳೂರ್ ಆ್ಯಂಡ್ ಕ್ವಾಲಿಟಿ ಎಜುಕೇಷನ್. ಈಗ ನೆನ್ನೆ ಯಾರು ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು, ಇರಾನ್ನಿಂದ ಫ್ರೆಂಡ್ ಬಂದಿದ್ರು. ಒಂದು ಕಾಲದಲ್ಲೆಲ್ಲ ಇರಾನಿ ಹುಡುಗರುಗಳೆಲ್ಲ ಬಂದು ಬೆಂಗಳೂರಲ್ಲಿ ಓದ್ತಾ ಇದ್ರು. ಈಗ ಸಜ್ಜನ್ ಜಿಂದಾಲ್ ಅವರು ಅಷ್ಟು ಶ್ರೀಮಂತರು, ಅವರು ಬಂದು ಬೆಂಗಳೂರಲ್ಲಿ ರಾಮಯ್ಯ ಕಾಲೇಜಲ್ಲಿ ಓದ್ತಾ ಇದ್ರು. ಅಂದರೆ ಬೆಂಗಳೂರಿನಲ್ಲಿ ಮೊದಲಿಂದ ಕೂಡ ಇಂಜಿನಿಯರಿಂಗು, ಕ್ವಾಲಿಟಿ ಎಜುಕೇಷನ್ನು, ಪ್ರೈಮರಿ ಎಜುಕೇಷನ್ನು,
ಆದರೆ ತಾವು ಉಪಮುಖ್ಯಮಂತ್ರಿ ಆದಂತಹ ಆರಂಭದ ದಿವಸಗಳಲ್ಲಿನೇ ಒಂದು ಮಾತನ್ನ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮಾತಾಡೋ ಸಂದರ್ಭದಲ್ಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರಿ. ಶಿಕ್ಷಣದ ಬಗ್ಗೆ ನನ್ನದೇ ಕನಸುಗಳಿದ್ದಾವೆ, ನಾವು ಬೆಂಗಳೂರಿಂದ ಆಚೆಗೂ ಕೂಡ ನಮ್ಮ ಬಿಯಾಂಡ್ ಬೆಂಗಳೂರು ಕೂಡ ನಾವು ಅಭಿವೃದ್ಧಿ ಆಗಬೇಕು, ಅದಕ್ಕೆ ಬಹಳ ಮೂಲವಾಗಿ ನಾವು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರಿ. ತಮ್ಮ ಮನಸ್ಸಲ್ಲಿ ಏನಿರುವಂಥದ್ದು, ಯಾವ ಕಾರಣಕ್ಕೆ, ಯಾವ ಸ್ವರೂಪದಲ್ಲಿ? ಯಾಕಂದ್ರೆ ಶಿಕ್ಷಣದ ವ್ಯವಸ್ಥೆ ನಮ್ಮಲ್ಲಿ ಒಂದಿದೆ, ನಮ್ಮಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ ಇದೆ, ಆದರೆ ಅದರಲ್ಲಿ ಒಂದು ಕಡೆಯಲ್ಲಿ ನಾವು ಅತಿ ಹೆಚ್ಚು ಇಂಜಿನಿಯರ್ಗಳು ಇಲ್ಲಿ ಬರ್ತಾರೆ, ವೈದ್ಯರು ಇಲ್ಲಿ ಬರ್ತಾರೆ, ಎಲ್ಲವೂ ಹೌದು. ಆದರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಇವತ್ತು ಕೂಡ ಸಮಸ್ಯೆಗಳು ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿದೆ. ಹೇಗೆ ಇದಕ್ಕೆ ಪರಿಹಾರ, ಯಾವ ಸ್ವರೂಪದಲ್ಲಿ ಶಿಕ್ಷಣ ಆಗಬೇಕು? ಇಟ್ ಇಸ್ ರೈಟ್ ಪಾಯಿಂಟ್. ಬೇಸಿಕ್ ಇದು, ಮದರೇ ಟೀಚರ್ ಅಂತೀವಲ್ಲ, ಹಂಗೆ ಎಜುಕೇಷನ್ ಭಾಳ ಇಂಪಾರ್ಟೆಂಟು. ನಾನು ನನ್ನ ಮ್ಯಾನಿಫೆಸ್ಟೋಲ್ಲಿ ಒಂದು ಪಾಯಿಂಟ್ ಸೇರಿಸಿದ್ದೀನಿ. ಮೊನ್ನೆ ಅದನ್ನು ಮೀಟಿಂಗ್ ಮಾಡಿದೆ. ಏನಂತ ಅಂದರೆ, ಬೇಸಿಕ್ ಎಜುಕೇಷನ್ ಭಾಳ ಇಂಪಾರ್ಟೆಂಟು. ಬಿಯಾಂಡ್ ಬೆಂಗಳೂರು ಅಂದರೆ ಮೈಸೂರಲ್ಲಿ, ಧಾರವಾಡಲ್ಲಿ, ಹುಬ್ಳಿಲಿ ಕಲ್ತಿದ್ದು ಬೆಂಗಳೂರಲ್ಲ, ಎಜುಕೇಷನ್ ಅಲ್ಲ. ಗ್ರಾಮೀಣ ಪ್ರದೇಶದ ಹಳ್ಳಿಯಲ್ಲಿ ಪಂಚಾಯತ್ ಮಟ್ಟದಲ್ಲಿ ಈ ಬೆಂಗಳೂರಲ್ಲಿ ಸಿಕ್ಕೋ ಎಜುಕೇಷನ್ನು, ಕನಕಪುರದಲ್ಲಿ ಸಿಕ್ಕೋ, ಟೌನಲ್ಲಿ ಸಿಕ್ಕೋ ಎಜುಕೇಷನ್ನು, ಇಲ್ಲಾಂದರೆ ಧಾರವಾಡದಲ್ಲಿ ಸಿಕ್ಕೋ ಎಜುಕೇಷನ್ನು, ಅದು ಹಳ್ಳಿಲಿ ಸಿಕ್ಕಬೇಕು. ಸೊ ಅದಕ್ಕೆ ನಾ ಏನು ಮಾಡಿದ್ದೀನಿ ಹೊಸದಾಗಿ ಅಂತಂದರೆ, ಇವತ್ತು ಹಳ್ಳಿ ಜನ, ಈಗ ನೀವು ಬನ್ನಿ, ಬೇಕಾದ್ರೆ ಯಾವ್ದಾದ್ರು ಒಂದು ತಾಲೂಕು ಹೋಗಿ, ಬೆಂಗಳೂರು ಸುತ್ತಮುತ್ತಲೇ ಬನ್ನಿ, ಕನಕಪುರ ತಾಲೂಕಿಂದ 60,000 ಜನ ಫ್ಯಾಮಿಲಿಗಳು ಬೆಂಗಳೂರು ಶಿಫ್ಟ್ ಆಗಿದ್ದಾರೆ. ರಾಮನಗರದಿಂದ ಒಂದು 50,000 ಜನ ಶಿಫ್ಟ್ ಆಗಿದ್ದಾರೆ. ಚನ್ನಪಟ್ಟಣದಿಂದ ಒಂದು 40,000 ಜನ ಶಿಫ್ಟ್ ಆಗಿದ್ದಾರೆ. ಪ್ರತಿಯೊಂದು ತಾಲೂಕಲ್ಲೂ 25, 30, 40,000 ಜನ ಶಿಫ್ಟ್ ಆಗಿದ್ದಾರೆ. ನೀವು ಯಾಕೆ ಶಿಫ್ಟ್ ಆಗಿದ್ದಾರೆ ಅಂತ ಕೇಳಿ, ಒಂದೇ ಕಾರಣ, ಇಲ್ಲ ಮಕ್ಕಳಿಗೆ ಎಜುಕೇಷನ್ನು, ಇಲ್ಲ ಅಂದರೆ ಎಂಪ್ಲಾಯ್ಮೆಂಟ್. ಆ ಮನೆಗಳೆಲ್ಲ ಅಲ್ಲೇ ಇದೆ, ಬರೀ ತಂದೆ ತಾಯಿಂದಿರಿದ್ದಾರೆ, ಮಕ್ಕಳೆಲ್ಲ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಹೆಂಗೆ ಸಾಧ್ಯ? ಕ್ವಾಲಿಟಿ ಎಜುಕೇಷನ್ ಎಂಥವ್ರಿಗೂ, ನನ್ನ ಮಗ ಒಂದು ಒಳ್ಳೆ ಗ್ರಾಜುಯೇಟ್ ಆಗಬೇಕು, ಒಂದು ಇಂಜಿನಿಯರ್ ಆಗಬೇಕು, ಒಂದು ಡಾಕ್ಟರ್ ಆಗಬೇಕು, ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅಂತ ಒಂದು ಆಸೆ. ಆ ದೃಷ್ಟಿಯಿಂದ ನಾನು ಏನು ಮಾಡಿದ್ದೀನಿ ಅಂತಂದರೆ, ಮೊನ್ನೆ ಒಂದು ಮೀಟಿಂಗ್ ನಡೀತು. ಆಲ್ ಕಂಪ್ನೀಸ್ ಈ CSR ಫಂಡ್ಸ್ ಇದೆಯಲ್ಲ, ಹೌದು, ಕರ್ನಾಟಕ ರಾಜ್ಯದಲ್ಲಿ 8,800 ಕೋಟಿ ರೂಪಾಯಿ CSR ಫಂಡನ್ನು ಕೊಡೋಕ್ಕೆ ನಮ್ಮಲ್ಲಿ ಎಲಿಜಿಬಿಲಿಟಿ ಇದೆ. ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅದು ಲೆಕ್ಕ ಇಲ್ಲ. ಸೊ ಅದಕ್ಕೆ ನಾನು ಒಂದು ಮೀಟಿಂಗ್ ಮಾಡಿ, ನನ್ನ ಅಧ್ಯಕ್ಷತೆಯಲ್ಲೇ ಚೀಫ್ ಮಿನಿಸ್ಟರ್ಗೂ ಕನ್ವಿನ್ಸ್ ಮಾಡಿ, ಮ್ಯಾನಿಫೆಸ್ಟೋಲ್ಲಿ ಸೇರಿ ನಾನೇ ಅಧ್ಯಕ್ಷರಾಗಿದ್ದೀನಿ. ಅರ್ಬನ್ ಇವರು ನಮ್ಮ ಪ್ರೈಮರಿ ಎಜುಕೇಷನ್ನು, ಹೈಯರ್ ಎಜುಕೇಷನ್ನು, ಇಂಡಸ್ಟ್ರೀಸು, IT-BT ಮಿನಿಸ್ಟರ್ಸು, ಕನ್ನಡ ಕಲ್ಚರ್ ಮಿನಿಸ್ಟ್ರು, ನಾವೆಲ್ಲ ಸೇರಿ ಎಲ್ಲ ಇಂಡಸ್ಟ್ರೀಸ್ ಅವರು 2% ಕಂಪಲ್ಸರಿ ಕಾನೂನು ಪ್ರಕಾರ ಕೊಡಲೇಬೇಕು. ಆ ದುಡ್ಡನ್ನು ನೆಕ್ಸ್ಟ್ 3 years ನೀವು ಯಾರಿಗೂ ಕೊಡೋಕೆ ಹೋಗ್ಬೇಡಿ. ಈ 2,000 ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ಪಂಚಾಯತ್, ನಾಟ್ ಟೌನ್, ಬರೀ 3 ಪಂಚಾಯತಿಗೆ ಒಂದೊಂದು ಜಾಗ ಸೇರಿಸಿ ಅಲ್ಲಿ ಒಂದು ಪ್ಲಾನ್ ರೆಡಿ ಮಾಡಿದ್ದೀವಿ, ಒಂದು ಮಾಡೆಲ್ ಸ್ಕೂಲ್ ಅಂತ. 2,000 ಸ್ಕೂಲಲ್ಲಿ ಅವ್ರಿಗೆ ಕೊಡೋದು, ನಾವು ಅವರೇ ಐಡೆಂಟಿಫೈ ಮಾಡ್ಕೊಳ್ಳೋದು ಎಲ್ಲಿ ಬೇಕು ಅಂತ. ಅವ್ರಿಗೊಂದು 7 ಕೋಟಿ ರೂಪಾಯಿ. ಇಲ್ಲಿ ಯಾವ ರೀತಿ CBSE ICSE ಸ್ಕೂಲ್ ಏನಿದೆ, ಅದೇ ಸ್ಕೂಲ್ನ ಅವ್ರು ಅಲ್ಲಿ ಕಟ್ಕೊಟ್ಟು ನಮ್ಗೆ ಕೊಡಬೇಕು. ನಮಗೆ ಸರ್ಕಾರಕ್ಕೆ ಯಾರು ದುಡ್ಡು ಕೊಡೋಂಗಿಲ್ಲ, ಅವ್ರ ಹೆಸರು ಹಾಕ್ಕೊಳ್ಬೋದು. ಈಗ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ರೂರಲ್ ಡಿಸ್ಟಿಕಲ್ಲಿ, ರಾಮನಗರ ಡಿಸ್ಟಿಕಲ್ಲಿ ಟೊಯೋಟಾ ಆಲೇ 7-8 ಸ್ಕೂಲ್ ಶುರು ಮಾಡಿದ್ದಾರೆ. ಒಂದೊಂದು ಸ್ಕೂಲ್ 7 ಕೋಟಿ 8 ಕೋಟಿ ರೂಪಾಯಿ ಆಗ್ತದೆ, ಬಿಲ್ಡಿಂಗ್ಸು, ಇನ್ಫ್ರಾಸ್ಟ್ರಕ್ಚರು. ಅದಾದಮೇಲೆ ಬೇಕಾದಷ್ಟು ಮ್ಯಾನೇಜ್ಮೆಂಟ್ ಇದೆ, ಇಲ್ಲಿ ಸ್ಕೂಲ್ಸ್ ಎಲ್ಲ ಇದೆ. ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಸ್ಕೂಲ್ಸ್ ಎಲ್ಲ ಇದೆ, ಇಡೀ ಸ್ಟೇಟಲ್ಲಿದೆ. ಒಂದು ಸ್ಕೂಲ್ನ ಅಡಾಪ್ಟ್ ಮಾಡ್ಕೊಳ್ಬೇಕು. ಅಂದರೆ ಟೀಚರ್ ಕ್ವಾಲಿಟಿ. 50,000 ಟೀಚರ್ಸು ವೇಕೆಂಟ್ ಇದೆ. ಬೆಂಗಳೂರಲ್ಲಿ ವೇಕೆನ್ಸಿ ಇಲ್ಲ, ಹಳ್ಳಿ ಸ್ಕೂಲಲ್ಲಿ ವೇಕೆನ್ಸಿ ಇದೆ. ಸೊ ಎಲ್ಲರಿಗೂ ಆಬ್ಲಿಗೇಷನು. ಒಂದು ಸ್ಕೂಲ್ ನಡೆಸೋರು, ಒಂದು ಸ್ಕೂಲ್ನ, ದೇ ಆಲ್ ಆರ್ ರನ್ನಿಂಗ್ ಅಂಡರ್ ಎ ಚಾರಿಟಬಲ್ ಟ್ರಸ್ಟ್. ದೇ ಆರ್ ನಾಟ್ ದಿ ಓನರ್ಸ್ ಆಫ್ ದಿ ಸ್ಕೂಲ್, ದೇ ಆರ್ ಓನ್ಲಿ ದಿ ಟ್ರಸ್ಟೀಸ್. ಸೊ ಅವ್ರಿಗೂ ಕರೆದು ಒಂದು ಮೀಟಿಂಗ್ ಮಾಡಿದ್ದೀನಿ. ಅವರು ಒಂದೊಂದು ಸ್ಕೂಲ್ನ ಒಬ್ಬೊಬ್ರು ತೆಗೆದುಕೊಳ್ಳೋಕೆ ರೆಡಿ ಆಗಿದ್ದಾರೆ. ಇದು ಇಡೀ ದೇಶಕ್ಕೆ ಒಂದು ಯುನೀಕ್ ಆದಂತ ಒಂದು ಐಡಿಯಾ. ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ, ಶುರು ಆಗಿದೆ, ಯಾವಾಗ ಇದನ್ನ ನಿರೀಕ್ಷೆ ಅಂದ್ರೆ ಮುಂದಿನ ಅಕಾಡೆಮಿಕ್ ಇಯರ್ ಈ ರೀತಿಯ ಟಾರ್ಗೆಟ್? ಆಲ್ರೆಡಿ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್. ನಾನು ಮೊನ್ನೆ ವಿಧಾನಸೌಧದಲ್ಲೇ ಇದಕ್ಕೆ ಮೀಟಿಂಗ್ ಮಾಡಿ ಅದೆಲ್ಲ ಇನಾಗ್ರೇಷನ್ ಆಗಿ ವಿ ಜಸ್ಟ್ ಸ್ಟಾರ್ಟೆಡ್ ಇಟ್. ಸೊ ಇಡೀ ದೇಶ ಈ ಮಾಡೆಲ್ನ ಅವರು ಫಾಲೋ ಮಾಡ್ತಾರೆ. ಸೊ ದಿಸ್ ಇಸ್ ಎ ವೆರಿ ಯುನೀಕ್ ಐಡಿಯಾ ನನ್ನ ಅನುಭವದಲ್ಲಿ. ಯಾಕೆಂದ್ರೆ ನನಗೆಲ್ಲ ನಾವೆಲ್ಲ ಸೀಟ್ ಎಜುಕೇಷನ್ಗೋಸ್ಕರ ಬೆಂಗಳೂರಿಗೆ ಬರೋದು, ಬೇರೆ ಮಕ್ಳಿಗೆ ಬರೋದು. ಆಗೇನಾಗ್ತದೆ, ಹಳ್ಳಿಯಿಂದ ಬೆಂಗಳೂರಿಗೆ ಬರೋದು, ಟೌನ್ ಬರೋದು, ವಲಸೆ ಬರೋದು ತಪ್ಪಾಗ್ತದೆ. ಬಿಯಾಂಡ್ ಬೆಂಗಳೂರು ಅಂದ್ರೆ ಅಲ್ಲ, ದಿಸ್ ಸ್ಕೂಲ್ ಇಸ್ ಎ ವಿಲೇಜ್ ಸ್ಕೂಲ್, ಪಂಚಾಯತ್ ಸ್ಕೂಲ್. ಇದು ಪಂಚಾಯತ್ ಲೆವೆಲ್ ಸ್ಕೂಲು. ದಿಸ್ ಇಸ್ ಎ ನ್ಯೂ ಕಾನ್ಸೆಪ್ಟ್ ವಿಚ್ ಐ ಹ್ಯಾವ್ ಕ್ರಿಯೇಟೆಡ್. ನನ್ನ ಮೈಂಡಲ್ಲಿತ್ತು, ನನಗೆ ಅಧಿಕಾರ ಸಿಕ್ಕಿದಾಗ ಇದನ್ನು ಮಾಡಬೇಕು ಅಂತಿತ್ತು. ನನ್ನ ಮ್ಯಾನಿಫೆಸ್ಟೋ ಸೇರಿಸಿದ್ದೆ. ಈಗ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ.
ಯು ವಿಲ್ ಸಿ ವಿತ್ ಇನ್ 2-3 ಇಯರ್ಸ್ ಮಿನಿಮಮ್ ಒಂದು 500-600 ಸ್ಕೂಲ್ ರೆಡಿ ಆಗ್ಬಿಟ್ಟಿರ್ತದೆ. ಈಗಾಗಲೇ ಒಂದು 10 ಸ್ಕೂಲ್ ಆಗಲೇ ಅಗ್ರಿಮೆಂಟ್ ಎಲ್ಲ ಆಯಿತು, ಶುರು ಆಗಿದೆ, ಎಲ್ಲ ಮಾಡ್ತಾ ಇದೀವಿ. ಸೊ ಇದು ಪ್ರೈಮರಿ ಎಜುಕೇಷನ್. ಈ ಎಜುಕೇಷನಿಂದ ಇದಕ್ಕಿಂತ ಮುಂಚಿತವಾಗಿ ನಾನೇನೋ ಈಗ ಪ್ರಯತ್ನ ಮಾಡ್ಬೋದು. ಬ್ಯಾಂಗ್ಳೂರು ಯಾಕಿಷ್ಟು ಸ್ಟ್ರಾಂಗ್ ಇದೆ, ಈಗ ನೀವು ತೋರಿಸ್ತಾ ಇದ್ರಿ ಸೆಕೆಂಡ್ ಹೈಯೆಸ್ಟ್ GST ಕಟ್ತಾ ಇದೆ, ಟ್ಯಾಕ್ಸ್ ಕಟ್ತಾ ಇದೆ ಅಂತ ತೋರಿಸ್ತಾ ಇದ್ರಿ. ಯಾಕೆ ಅಂತಂದರೆ ದಿ ನಂಬರ್ ಆಫ್ ಇಂಜಿನಿಯರ್ಸ್ ಇಲ್ಲಿ ತಯಾರಾಗ್ತಾ ಇರೋದು 250 ಚಿಲ್ಲರೆ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, 70 ಮೆಡಿಕಲ್ ಕಾಲೇಜ್ ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ, ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇದೆ. ನಮ್ಮ ಇಂಜಿನಿಯರ್ಸು, ನಮ್ಮ ಡಾಕ್ಟರ್ಸು, ನೀವು ಯಾವ ಸಿಲಿಕಾನ್ ಸ್ಯಾಟಿಗೆ ಹೋಗಿ, ಯಾವ ಯೂನಿವರ್ಸಿಟಿಗೆ ಹೋಗಿ, ಎಲ್ಲೋದ್ರೂ ದೇ ಪ್ಲೇಸ್ ನಂಬರ್ 2nd ಪ್ಲೇಸ್. ಅದು ಕಾರಣ ಯಾರಂತ ಅಂದರೆ ನಮ್ಮಲ್ಲಿರೋಂಥ ಒಳ್ಳೆ ಕ್ವಾಲಿಟಿ ಎಜುಕೇಷನ್ನು, ಪ್ರೈಮರಿ ಎಜುಕೇಷನ್ನು. ಇಸ್ರೋ ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು? IITಗಳು ಯಾಕೆ ಇಲ್ಲಿಗೆ ಬರಬೇಕಾಯಿತು? ಟಾಟಾ ಇನ್ಸ್ಟಿಟ್ಯೂಟ್ ಯಾಕೆ ಇಲ್ಲಿಗೆ ಬರಬೇಕಾಯಿತು? HCL ಯಾಕೆ ಇಲ್ಲಿಗೆ ಬರಬೇಕಾಯಿತು? ಅವೆಲ್ಲ ಹೆಚ್ಚು ಕಮ್ಮಿ ನಾಲೆಜ್ ಕ್ಯಾಪಿಟಲ್ ಇರೋದಕ್ಕೆ ಎಲ್ಲ ಇಲ್ಲಿ ಬಂದಿದೆ. ಬೇರೆ ಕಡೆನೂ ಇದೆ, ಕೆಲವು ಜಾಗಗಳಿರ್ಬೋದು, ಬಟ್ ಬ್ಯಾಂಗ್ಳೂರು ಯಾಕೆ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ ಇಲ್ಲಿ ತಲೆ. ಈಗ ಸ್ಟಾರ್ಟಪ್ ಅಲ್ಲಿ ತೆಗೆದುಕೊಳ್ಳಿ, ಯಾಕೆ ಎಲ್ಲಕ್ಕಿಂತ ಬೆಂಗಳೂರಲ್ಲೇ ಯಾಕೆ ಅಷ್ಟೊಂದು ಸ್ಟಾರ್ಟಪ್ಗಳು ಬಂದಿದೆ? ದಟ್ ಈಸ್ ಬಿಕಾಸ್ ಮ್ಯಾನ್ ಪವರ್, ಹ್ಯೂಮನ್ ರಿಸೋರ್ಸಸ್, ಕ್ವಾಲಿಟಿ ಇದು ಇಷ್ಟಿದೆ. ಬಟ್ ಬ್ಯಾಂಗ್ಳೂರು ಸಿಟಿಗೆ ಸ್ವಲ್ಪ ಹೊಸ ಮೆರುಗು ಕೊಡಬೇಕು. ಈಗ ಅದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಒಂದು ಮಾತು ಹೇಳ್ತೀರಿ, ಲಾಲ್ಬಾಗು, ಕಬ್ಬನ್ ಪಾರ್ಕು ಇವುಗಳನ್ನ ಅಷ್ಟೇ ಜನ ನೋಡ್ತಿದ್ರೆ ಹೊಸದೇನೋ ಬೇಕು ನಮ್ಮ ಬೆಂಗಳೂರಿಗೆ ಅನ್ನುವಂಥದ್ದು. ಸ್ಕೈ ಡೆಕ್ ಮಾಡ್ತೀನಿ ಅಂತ ಹೇಳಿದ್ರಿ. ಯೋಜನೆ ಚೆನ್ನಾಗಿರುತ್ತೆ, ಪರ ವಿರೋಧ ಇರುತ್ತೆ, ಇವೆಲ್ಲವೂ ಕೂಡ ಒಂದು ಭಾಗ. ಆದರೆ ನಮ್ಮಲ್ಲಿ ಒಂದು ಕನಸನ್ನು ಹೇಳ್ತೀರಿ, ಜಾರಿ ಆಗೋದು ಯಾವಾಗ ಅಂತ ಹೇಳಿದಾಗ ಅದಕ್ಕೆ ಒಂದು ಕಾಲಮಿತಿ ಅನ್ನುವಂಥದ್ದು ನಮಗೆ ಸಿಗುತ್ತಾ ಅನ್ನೋಂಥ ಪ್ರಶ್ನೆ ಇರುತ್ತೆ. ವಿಧಾನಸೌಧನ 3 ವರ್ಷದಲ್ಲಿ ಕಟ್ಟಕ್ಕಾಗುತ್ತೆ ನಮಗೆ, ಆದರೆ ಉಳಿದಿದ ಯೋಜನೆಗಳ ಕಾರ್ಯರೂಪ ಹೆಂಗಾಗುತ್ತೆ? ಇಂಥದ್ದು ಏನು ಮಾಡಬೇಕು ಅಂತಿದ್ದೀರಿ? ಕನಸನ್ನ ನನಸು ಮಾಡೋದು, ವಿಷನ್ನ ಇಂಪ್ಲಿಮೆಂಟ್ ಮಾಡೋದು, ದರ್ ಇಸ್ ಲಾಟ್ ಆಫ್ ಕನ್ಸ್ಟ್ರೆಂಟ್ಸ್, ಲೀಗಲ್ ಕನ್ಸ್ಟ್ರೆಂಟ್ಸು, ಪಬ್ಲಿಕ್ ಕನ್ಸ್ಟ್ರೆಂಟ್ಸು, ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸು ಎಲ್ಲ ಇರ್ತದೆ. ಅಂಥ ಸಂದರ್ಭದಲ್ಲಿ ನಮಗೆ ಒಂದು ಕಡೆ ಮೀಡಿಯಾ ಬರೀ ನಮ್ಮ ಟೀಕೆಗಳನ್ನ ಹುಡುಕೋವಂಥದ್ದು, ವಿರೋಧ ಪಾರ್ಟಿಯವರು ಏನು ತಪ್ಪು ಮಾಡ್ತಾರೆ ಅಂತ ಅವ್ರು ಹುಡುಕುವಂಥದ್ದು, ಇನ್ನೊಂದು ನಮ್ಮ ಬ್ಯೂರೋಕ್ರಾಟ್ಸು ಅವ್ರದ್ದೇ ಆದಂಥ ಲೆಕ್ಕಾಚಾರ ಇರ್ತದೆ, ಕಾನೂನು ಚೌಕಟ್ಟು ಮಾಡಿಬಿಡ್ತೀವಿ. ಇದನ್ನೆಲ್ಲ ಪಾಸಾಗಿ ನಾವು ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಬೇಕು. ಈಗ ಸ್ಕೈ ಡೆಕ್ ವಿಚಾರ ಹೇಳಿದೆ, ನಾನು ಮಾಡಿದ್ದೆ ಸ್ಕೈ ಡೆಕ್. ಯಾಕೆಂದರೆ ಬೆಂಗಳೂರಿಗೆ ಯಾರು ಹೊರಗಡೆಯಿಂದ ಬಂದರೆ ನೋಡೋಕ್ಕೇನಿದೆ, ವಿಧಾನಸೌಧ ಕಾಂಪೌಂಡಿಂದ ಆಚೆ ನಿಂತ್ಕೊಂಡು ನೋಡಬೇಕು, ಇದೊಂದು ಬಿಲ್ಡಿಂಗು. ಸೊ ಅದಕ್ಕೆ ನಾನೀಗೊಂದು ಸ್ಕೈ ಡೆಕ್ನ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡಿದೆ. ಇದನ್ನು ಶುರು ಮಾಡಿದಾಗ NGF ಜಾಗ ಫೈನಲೈಸ್ ಮಾಡಿದೆ. ಬಟ್ ಅಲ್ಲಿ ಏರ್ಫೋರ್ಸ್ಗೆ ಇದಕ್ಕೆ ಏರ್ಪೋರ್ಟ್ ಬರೀಬೇಕು ಅಂತ ಅಂದರು. HCL ಏರ್ಪೋರ್ಟ್ ಬರೆದ್ರೆ ನಾವು ಅಷ್ಟಕ್ಕೆ ಪರ್ಮಿಷನ್ ಕೊಡಲ್ಲ, ನಾವೇನಾದ್ರು ಬರೀ 120 ಅಡಿ ಮೇಲೆ ನಾವು ಅವಕಾಶ ಕೊಡಲ್ಲ ಅಂತಂದು ತಿರ್ಗಾ ರೇಸ್ ಕೋರ್ಸ್ನ ಶಿಫ್ಟ್ ಮಾಡ್ಬಿಟ್ಟು ಅಲ್ಲಿ ನೋಡ್ದು, ಎಲ್ಲೂ ಪರ್ಮಿಷನ್. ಕೊನೆಗೆ ಲಾಸ್ಟ್ ಹೇಳ್ತಾ ಇದ್ದಾರೆ ಅವರು ಯೂನಿವರ್ಸಿಟಿ ಹತ್ರ ಹೋಗ್ಬೇಕು. ಇನ್ನು ಯೂನಿವರ್ಸಿಟಿ ಮಾಡೋಕ್ಕೆ ಹೋದರೆ ಆ ಹುಡುಗರುಗಳೆಲ್ಲ ಬಂದು ಇಟ್ಕೊಂಡು ಹೊಡಿತಾರೆ, ನಮ್ಮ ಜಾಗ ಯಾಕೆ ತೊಗೊಳ್ತಾ ಇದ್ದೀರಿ ಅಂತ. ತಿರ್ಗಾ ಕೊನೆಗೆ ಈಗ ಲಾಸ್ಟು ನಾನೆಲ್ಲ MLAsನ ಕರೆಸಿದ್ದೆ, ಆಲ್ ಪಾರ್ಟಿ ಇನ್ಕ್ಲೂಡಿಂಗ್ ಅಶೋಕ್ ಅಪೋಸಿಷನ್ ಲೀಡರ್ನ, ಮಿಕ್ಕಿದವ್ರನ್ನ ಕರೆಸಿ ಅವ್ರಿಗೆ ಜಾಗಗಳು ಬಿಟ್ಬಿಟ್ಟೆ, ನೋಡ್ರಪ್ಪ ನೀವೇ ಸೆಲೆಕ್ಟ್ ಮಾಡಿ ಅಂತ. ಸೊ ಅವರೆಲ್ಲ ಈಗ ಲಾಸ್ಟ್ ನೈಸ್ ರೋಡಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಒಂದು 2-3 ಜಾಗ ಆಯಿತು. ಅದಕ್ಕೆ ಟ್ರಾಫಿಕ್ ಬರಬೇಕು, ಮುಂದಕ್ಕೆ ಗಾಡಿಗಳೆಲ್ಲ ಬರಬೇಕು, ಬಸ್ಗಳು ಬರಬೇಕು, ಹಳ್ಳಿಗಳಿಂದ ಬಂದು ಬೆಂಗಳೂರು ಬಂದವರೆಲ್ಲ ಬಸ್ಗಳಲ್ಲಿ ಬರ್ತಾರೆ. ಯಾಕೆಂದರೆ ಭಾಳ 200 ಚಿಲ್ಲರೆ ಮೀಟ್ರ್ ಹೈಟಲ್ಲಿ ಇರ್ತದೆ. ಸೊ ಅದನ್ನು ಆಲ್ಮೋಸ್ಟ್ ಮೊನ್ನೆ ಕ್ಯಾಬಿನೆಟಲ್ಲೂ ಫೈನಲೈಸ್ ಮಾಡಿದ್ದೀನಿ. ಸೊ ಹಂಗೆ ಏನಾದ್ರು ಒಂದು ಅಟ್ರಾಕ್ಟ್ ಆಗೋಂಥದ್ದು ಜಾಗಗಳನ್ನ ಬೆಂಗಳೂರಿಗೆ ಬೇಕು. ಇಟ್ ಇಸ್ ಎ ದೊಡ್ಡ ಟೂರಿಸಮ್. ಈಗ ಹೆಂಗೆ ಈಫಿಲ್ ಟವರ್ ಹೆಂಗಿದೆ, ಬೇರೆ ಮಲೇಷ್ಯಾಲ್ ಹೆಂಗಿದೆ, ಹಂಗೆ ಬೇರೆ ಕಡೆ ಎಲ್ಲ ಇದೆ. ಈ ರೀತಿ ಗೌರ್ಮೆಂಟ್ ಮಾಡಬೇಕು. ಅದನ್ನು ನಾವು PP ಮಾಡಲು ಕೊಡ್ಬೋದಾಯಿತು. ಕೊಟ್ಟ ತಕ್ಷಣ ಅದೊಂಥರ ಸ್ಕ್ಯಾಂಡಲ್ ಟೈಪ್ ಶುರು ಆಯ್ತದೆ. ನಾವೇ ಗೌರ್ಮೆಂಟ್ ಇದನ್ನು ಮಾಡ್ಬಿಟ್ಟು ಆಮೇಲೆ ನಡ್ಸಕ್ಕೆ ಬೇಕಾದ್ರೆ ಯಾರಿಗೆ ಬೇಕಾದ್ರೆ ಕೊಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಈಗ ಮೊನ್ನೆ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ. ಈಗೆಲ್ಲ ಟೆಂಡರ್ ಕರೆದಿದ್ದೀವಿ. ಆ ಜಾಗ ಕೂಡ ಕರೆದು ಕೆಲವು ಓನರ್ಸ್ ಹತ್ರ, ನೈಸ್ ಅವ್ರ ಹತ್ರ ಎಲ್ಲ ಸ್ವಲ್ಪ ಮಾತಾಡಿದ ತಕ್ಷಣ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಈ ರೀತಿಯಾಗಿ ಪ್ರವಾಸೋದ್ಯಮದ ಆಕರ್ಷಣೆಗೆ ಬಹಳಷ್ಟು ಅವಕಾಶ ಇದೆ ಭಾರತದಲ್ಲಿ ಎಷ್ಟು ಪ್ರವಾಸೋದ್ಯಮದ ಅವಕಾಶಗಳಿದಾವೋ ಆ ಬಹುತೇಕ ಆ ಎಲ್ಲ ಅವಕಾಶಗಳು ಕರ್ನಾಟಕದಲ್ಲೂ ಕೂಡ ಇರುವಂಥದ್ದು ಒಂದು ವಿಶೇಷವಾಗಿರುವಂಥ ಒಂದು ಅವಕಾಶ ಕರ್ನಾಟಕಕ್ಕಿದೆ. ಈ ನಿಟ್ಟಿನಲ್ಲಿ ತಮ್ಮ ಪ್ರಕಾರ ಕರ್ನಾಟಕದ ಆಕರ್ಷಣೆಯನ್ನು ಹೆಚ್ಚಳ ಮಾಡುವಂಥ ನಿಟ್ಟಿನಲ್ಲಿ ಹಿಂಗೆ ಸಾಧ್ಯ ಇದೆ ಉದ್ಯೋಗ ಸೃಷ್ಟಿಯ ದೃಷ್ಟಿಯಿಂದಲೂ ಕೂಡ ನೋಡಿದಾಗ? ನೋಡಿ, ನೀವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿರೋರು, ಮೂಲ ಫೇಲ್ ಆಗಿರಿದ್ದೀವಿ ಅಲ್ಲೇ ನಾವು. ಇಲ್ಲ, ನಮ್ಮಲ್ಲಿ 300 ಕಿಲೋಮೀಟರ್ ಸಮುದ್ರ ಇದೆ. ಆ ಸಮುದ್ರನ ಯೂಸೇ ಮಾಡ್ಕೊಂಡಿಲ್ಲ. ಮೊನ್ನೆ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿದೆ. ಚೀಫ್ ಮಿನಿಸ್ಟ್ರು ನಾನು ಇಬ್ಬರು ಸೇರಿ ನಮ್ಮ ಟೂರಿಸಂ ಮಿನಿಸ್ಟರ್ ಕರೆದು ಹೇಳಿದ್ದೀವಿ,
ಏಕೆಂದರೆ ನೀವು 9 ಗಂಟೆ ಮೇಲೆ, ಈ 9 ಅಲ್ಲ 7 ಗಂಟೆ ಮೇಲೆ ನಿಮ್ಮ ಮಂಗಳೂರು ಡಿಸ್ಟಿಕ್ಕು ಡೆಡ್ ಸಿಟಿ ಆಗ್ಬಿಟ್ಟಿದೆ. ಏನು ಆ್ಯಕ್ಟಿವಿಟೀಸ್ ಇದೆ, ಅದೇ ಯಾವ್ದಾದ್ರು ಬಯಲಾಟ, ಕುಣಿತ, ಯಾವುದೋ ಕೋಲಾಟ ಅಂತ ನಡೆದ್ರೆ ರಾತ್ರಿ ನೋಡ್ತಾ ಇರ್ತಾರೆ. ಹೌದು. ಬೇರೆ ಯಾರು ಹೋಟ್ಲಲ್ಲಿ ಬರೋರು ಇಲ್ಲ, ಜನನೂ ಇಲ್ಲ. ಬೆಳಗ್ಗೆ ಎದ್ದರೆ ಲಾಂಡರ್ ಪ್ರಾಬ್ಲಮ್ಮು, ಹಿಂದೂ ಮುಸ್ಲಿಂ ಗಲಾಟೆ ಇವೆಲ್ಲ ನೋಡಿಕೊಂಡು ಯಾರು ಮನೆಯಿಂದ ಈಚೆನೇ ಕಳಿಸ್ತಾ ಇಲ್ಲ. ಸೊ ಅದಕ್ಕೆ ನಾವು ಟೂರಿಸಮ್ಗೆ ಅಲ್ಲಿ ಒಂದು ಹೊಸ ಶಕ್ತಿ ಕೊಡಬೇಕು. ಆಮೇಲೆ ಒಳ್ಳೆ ಪರಿಸರ ಇದೆ, ವಾತಾವರಣ ಇದೆ, ಹಸಿರಿದೆ, ವಿದ್ಯೆ ಇದೆ, ಹಣ ಇದೆ, ಎಲ್ಲ ಇದೆ. ಜಗಳನೂ ಮಾಡೋಂಥವ್ರು ಜನ ಇದ್ದಾರೆ. ಬಟ್ ಅಷ್ಟೇ ಟೂರಿಸಮ್ನ ಎನ್ಕ್ಯಾಶ್ ಮಾಡೋಕ್ಕೆ ಅವಕಾಶ ಇದೆ. ಹೇಳಿದ್ದೀವಿ ಟೂರಿಸಮ್ ಮಿನಿಸ್ಟ್ರಿಗೆ, ಒಂದು ಹೊಸ ಪಾಲಿಸಿ ತೆಗೆದು ಬನ್ನಿ, ಲೆಟ್ ಇಟ್ ಬಿ ಫ್ರೀ ಆಗಲಿ, ಇಂಪ್ಲಿಮೆಂಟ್ ಆಗಲಿ, ಅವ್ರಿಗೆ ಅವಕಾಶ ಕೊಡಿ. ಸ್ವಲ್ಪ ಇನ್ಸೆಂಟಿವ್ ಜಾಸ್ತಿ ಕೊಟ್ಟರೆ ಆಯಿತು, ಬರ್ತಾರೆ. ನಾವೇನು ಬಂಡವಾಳ ಹಾಕಬೇಕಾಗಿಲ್ಲ. ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಕೊಟ್ರೆ ಸಾಕು, ಅವರೆಲ್ಲ ಕಟ್ಕೊಂಡು ಹೋಗ್ತಾರೆ. ಒಂದು 5 ಸ್ಟಾರ್ ಹೋಟ್ಲಿಲ್ಲ ರೀ ನಿಮ್ಮ ಮಂಗಳೂರಲ್ಲಿ. ಅಷ್ಟೆಲ್ಲ ಏರ್ಪೋರ್ಟ್ ಇದೆ, ಹೊರಗಡೆ ದೇಶದ ತೋರಿಸಿ. ಇಲ್ಲಿಂದ ಹಿಡಿದು ನಾರ್ತ್ ಕೇರಳ ಗಂಟೆ ಯಾವ್ದಾದ್ರು ಒಂದು 5 ಸ್ಟಾರ್ ಹೋಟ್ಲ್ ಇದೆಯಾ? ನಥಿಂಗ್ ಇಸ್ ದೇರ್. ಅದಕ್ಕೆ ನಾನು ಒಬ್ರದೇ ತಪ್ಪು ಅಂತಲ್ಲ, ನಮ್ದೆಲ್ಲಾರ್ದು ತಪ್ಪು. ಆಲ್ ಪೊಲಿಟಿಷಿಯನ್ಸ್ ಆರ್ ರೆಸ್ಪಾನ್ಸಿಬಲ್, ಆರ್ ಬ್ಯೂರೋಕ್ರಾಟ್ಸ್ ಆರ್ ರೆಸ್ಪಾನ್ಸಿಬಲ್. ದೇ ಡಸಂಟ್ ಹ್ಯಾವ್ ಎ ಲಾರ್ಜರ್ ವಿಷನ್. ಅದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ನೋಡೋಣ. ಲೆಟ್ ಅಸ್ ಸಿ. ಐ ಥಿಂಕ್ ಬೈ ಯುವರ್ ಬಿಯಾಂಡ್ 30ಕ್ಕೋ 24ರಿಂದ 30ಕ್ಕೋ ಅಂತ ಹೇಳ್ತಾರೆ, ಅಷ್ಟರೊಳಗೆ ಏನಾರು ಅದಕ್ಕೊಂದು ರಿಪ್ಲೈ ಕೊಡ್ಬೋದು ಅಂತ ನಾನು ಅನ್ಸ್ಕೊಂಡಿದ್ದೆ. ರಿಪ್ಲೈ ಅಂತಂದ್ರೆ ಸುಮ್ಮನೆ ಖಾಲಿ ಮಾತಲ್ಲ, ಬರೀ ವಿಷನ್ ಅಲ್ಲ. ಹೌದು. ಈ ಕಣ್ಣು ಅಲ್ಲಿ ಬರೀ ಕಿವಿಲಿ ನನಗೆ ಈ ಸುಳ್ಳಿಗೂ ಸತ್ಯಕ್ಕೂ ಏನಪ್ಪಾ ಅಂದ್ರೆ 4 ಬೆರಳಂತೆ, ಅಕ್ಬರ್ಗೂ ಬಿರ್ಬರ್ ಕೇಳೋದು. ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ, ಈ ಕಿವಿಲಿ ಕೇಳೋದು ಸುಳ್ಳು. ಹಂಗೆ ಕೇಳಬಾರ್ದು, ಕಣ್ಣಲ್ಲಿ ನೋಡ್ಬೇಕು ನಾವು ಮಾಡುವಂತ ಕೆಲಸ. ಅದಕ್ಕೆ ಪ್ರಯತ್ನ ಮಾಡ್ತೀವಿ. ವಿಶೇಷವಾಗಿ ತಾವು ಉಪಮುಖ್ಯಮಂತ್ರಿಯವರು ಆಗಿದ್ದುಕೊಂಡು ನೀರಾವರಿ ಕೂಡ ತಮ್ಮ ಕರ್ನಾಟಕದ ನೀರಾವರಿ ವಿಚಾರಗಳು, ಯಾಕಂದರೆ ಅಂತಿಮವಾಗಿ ರೈತನಿಗೆ ಚೆನ್ನಾಗಿರಬೇಕು ಅಂದರೆ ಸರಿಯಾದಂತಹ ನೀರು ಕೊಡಬೇಕು ಅನ್ನೋದು ಕರ್ನಾಟಕದ ಯಾವತ್ತೂ ಇರುವಂತಹ ಸಮಸ್ಯೆಗಳ ವಿಚಾರಗಳಿಗೆ ಬಂದಂತಹ ಸಂದರ್ಭದಲ್ಲಿ ನಮಗೆ ಬರಗಾಲ ವೆರಿ ಕಾಮನ್ ಆಗಿರುತ್ತೆ. ಪ್ರಧಾನಮಂತ್ರಿಯವರು ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರು, ನರೇಂದ್ರ ಮೋದಿಯವರು. ಗುಜರಾತ್ನಲ್ಲೂ ಇಂಥದ್ದೇ ಪರಿಸ್ಥಿತಿ ಇತ್ತು, ನಾವು ನೀರಾವರಿಗೆ ಅವಕಾಶವನ್ನು ಕೊಟ್ವಿ, ನೀರು ಉಳಿಸುವಂಥದ್ದು ವ್ಯವಸ್ಥೆ ಮಾಡಿದ್ವಿ, ನೀರಾವರಿ ಜನ ಬರಗಾಲ ಪೀಡಿತವಾದಂಥ ಪ್ರದೇಶಗಳ ಜನಕ್ಕೆ ಅನುಕೂಲ ಮಾಡೋದಕ್ಕೆ ಅವಕಾಶ ಆಯಿತು. ಕರ್ನಾಟಕದ ದೃಷ್ಟಿಯಿಂದ ನೋಡಿದಾಗ ನಮ್ಮಲ್ಲಿ ಮಳೆನೂ ಆಗುತ್ತೆ, ಬೇಕಷ್ಟು ಮಳೆ ಆಗುತ್ತೆ, ಆದರೆ ಬರಗಾಲ 2ನೇ ವರ್ಷಕ್ಕೆ ಕಾಲಿಡ್ತು ಅಂದರೆ ನೀರಿಗಾಗಿ ದೊಡ್ಡ ಹೋರಾಟ ನಡೆಯುತ್ತೆ. ಭಾಳ ಡೀಪಾಗಿ ಸ್ಟಡಿ ಮಾಡಿದ್ದೀನಿ. ನಮ್ಮ ಹಿರಿಯರೆಲ್ಲ ಏನೇನು ಕಟ್ಟಬೇಕೋ ಕಟ್ಟಿಬಿಟ್ಟಿದ್ದಾರೆ. ಈ ಕಡೆ ಹೇಮಾವತಿ, ತುಂಗಭದ್ರಾ ಡ್ಯಾಮು, ಕಾವೇರಿ ಇವೆಲ್ಲ ಕಟ್ಟಿದ್ದಾರೆ. 2 ಅವಕಾಶ ಇರೋದು ಈಗ ತುಂಗಭದ್ರದಲ್ಲಿ ಕೆಳಗಡೆ ಒಂದು ನವಿಲೆ ಅಂತ ಒಂದು ಜಾಗ. ಹೌದು. ಏಕೆಂದರೆ ಪ್ರತಿ ವರ್ಷವೂ ಒಂದು ಅರ್ಧ TMC ಹೋಗ್ತಾ ಇದೆ, ಅರ್ಧ ಮುಕ್ಕಾಲು TMC ಹೋಗ್ತಾ ಇದೆ. ಅಲ್ಲೊಂದು 33 TMCನ ಆ್ಯಡ್ ಮಾಡ್ಬೋದು, ವಾಪಸ್ ವೇಸ್ಟ್ ಆಗ್ತಾ ಇರೋಂಥದ್ದನ್ನ. 2ನೇದು ಇರೋದು ಮೇಕೆದಾಟು. 3ನೇದು ಕೃಷ್ಣ ರಿವರ್ದು ಏನು ಅವರು ಪರ್ಮಿಷನ್ ಕೊಟ್ಟ ತಕ್ಷಣ ಏನು ಅಪರ್ ಕೃಷ್ಣ ಪ್ರಾಜೆಕ್ಟಲ್ಲಿ ಅದನ್ನು ರೈಸ್ ಮಾಡೋಕ್ಕೆ ನೋಟಿಫಿಕೇಶನ್ ಮಾಡಬೇಕು. ಈ 3 ಬಿಟ್ಟರೆ ಇನ್ನೆಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 4ನೇದು ಏನಾದ್ರು ಮಂಗಳೂರವರೆಲ್ಲ ಒಪ್ಕೊಂಡ್ರೆ ಆ ಸಮುದ್ರಕ್ಕೆ ಹೋಗುವಂಥ ನೀರಿದೆಯಲ್ಲ, ಆ ನೀರನ್ನ ತಡೆದು ಈ ಸುತ್ತಮುತ್ತಲು ಇರುವಂಥ ಜನಕ್ಕೆ ಅವ್ರಿಗೇನಾದ್ರು ನೀರು ಕೊಡಲಿಕ್ಕೆ ಅದೊಂದು ಪ್ರಯತ್ನ. ಇವು 4 ಆಪ್ಷನ್ಸ್ ಇರೋದು, ಬೇರೆ ಏನೋ ಆಪ್ಷನ್ಸ್ ಇಲ್ಲ. ಈ ಮೇಕೆದಾಟದ ಏನಾಗಿದೆ ಈಗ ನೋಡಿ, ಈ ವರ್ಷ ಲಾಸ್ಟ್ ಇಯರು ನಮಗೆ ಮಳೆಯೇ ಇಲ್ಲದೆ ದೊಡ್ಡ ಗಲಾಟೆ. ಬೆಂಗಳೂರಿನ ಗ್ರೋತ್ನ ಯಾರೂ ನಿಲ್ಸೋಕ್ಕಾಗಲ್ಲ. 70% ಇಲ್ಲಿ ಕೂತಿರೋರು ಎಲ್ಲ ಹೊರಗಡೆಯಿಂದ ಬಂದು ಬೆಂಗಳೂರು ಸೇರ್ಕೊಂಡಿರೋರು, ಒಬ್ಬರು ವಾಪಸ್ ಹೋಗಲ್ಲ. ಈ ಕಾವೇರಿ ನೀರು ಕುಡಿದವರು, ಈ ಹವಾಗುಳ ನೋಡಿದವರು ಯಾರೂ ಬಿಟ್ಟು ಹೋಗಲ್ಲ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೀರು ಒದಗಿಸ್ಲೇಬೇಕು, ಚರಂಡಿ ಒದಗಿಸ್ಲೇಬೇಕು, ಟ್ರಾಫಿಕ್ಕು. ಈಗ ಏನಾಗಿದೆ, 1,40,00,000 ಪಾಪ್ಯುಲೇಷನ್ ಇದೆ, 1,05,00,000 ಗಾಡಿಗಳಿದೆ. ಸೊ ರೋಡ್ ಇನ್ನೇನಿದೆ ಅಷ್ಟೇ ರೋಡ್ ಇದೆ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ, ಹೊಡೆದಾಕಕ್ಕೆ ಬಿಡಲ್ಲ. ಸೊ ಭಾಳ ಕಷ್ಟ ಇದೆ ಪರಿಸ್ಥಿತಿ. ಸೊ ಹಿಂಗಿರೋಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ನೀರು ಬೇಕೇ ಬೇಕು. ನಂಬರ್ 1 ಇರಿಗೇಷನ್ನು. ರೈತಂಗೆ ಸಂಬಳ ಇಲ್ಲ, ಪ್ರಮೋಷನ್ ಇಲ್ಲ, ಪೆನ್ಷನ್ ಇಲ್ಲ, ರಿಟೈರ್ಮೆಂಟ್ ಇಲ್ಲ. ರೈತ ಬದುಕಲೇಬೇಕು, ಅವನು ವ್ಯವಸಾಯಕ್ಕೆ ಅನುಕೂಲ ಮಾಡಿಕೊಳ್ಳೇಬೇಕು, ನೀರು ಬೇಕು. ಆ ನೀರು ಬೇಕಾದದಕ್ಕೆ ನಾವಿಂಥ ಡ್ಯಾಮ್ಗಳಲ್ಲಿ ಸ್ವಲ್ಪ ರೆಗ್ಯುಲೈಸ್ ಮಾಡಬೇಕು. ಈಗ ಫಸ್ಟ್ ಟೈಮ್ ಒಂದು ಕಾನೂನು ತಂದಿದ್ದೀನಿ. ಏನಪ್ಪ ಅಂತಂದರೆ, ಈ ಡ್ಯಾಮ್ಗಳಲ್ಲಿ, ಈ ನಾಲೆಗಳಲ್ಲಿ ಏನಿದೆ, ಈ ನಾಲೆಗಳಲ್ಲಿ ಇರೋ ಆ ಕಡೆ ಈ ಕಡೆ ಅರ್ಧ ಕಿಲೋಮೀಟ್ರು ಯಾರು ಬೋರ್ವೆಲ್ ಹಾಕಂಗಿಲ್ಲ. ಬೋರ್ವೆಲ್ ಹಾಕಿದ್ರೆ ಸರ್ಕಾರದ ಪರ್ಮಿಷನ್ ತಗೋಬೇಕು. ಕೆಲವರು ಏನು ಮಾಡ್ತಾರೆ, ಈ ಚಾನಲ್ಗಳಲ್ಲಿ ಜಮೀನು ಪಕ್ಕ ಇರೋರು ಅಲ್ಲೇ ಒಂದು ಮೋಟ್ರ್ ಹಾಕ್ಬಿಟ್ಟು ಅವ್ನು ಟೈಲೆಂಡ್ಗೆ ನೀರೇ ಹೋಗಲ್ಲ. ಹೌದು, ಟೈಲೆಂಡ್ ನೀರೇ ಹೋಗೋದಿಲ್ಲ. ಈಗ ಅದೊಂದು ಕಾನೂನು ತೆಗೆದುಕೊಂಡು ಬಂದಿದೆ.
ಅಲ್ಲಿಂದ 10 HP ಫ್ರೀ ಬಿಡ್ತೀವಿ, 10 ಅಂತ ಹಾಕೊಂಡು ಒಂದು 4 ಮೋಟ್ರ್ ಹಾಕೊಬಿಟ್ಟು 15 ಕಿಲೋಮೀಟರ್ ನೀರು ಹೊಡಿತಾರೆ. ಎಲ್ಲ ಅವತ್ತು ಬಂಡವಾಳ ಹಾಕಿ ಚಾನಲ್ ಕಟ್ಟರೆಲ್ಲ ಮುಚ್ಕೋತಾವೆ ಅವೆಲ್ಲ ಚಾನಲ್ಗಳೆಲ್ಲ, ಹೆಂಗೆ ಸಾಧ್ಯ? ಸೊ ಅದಕ್ಕೊಂದು ಕಾರಣ. ಹಂಗೆ ರೈತನಿಗೆ ಏನಾದ್ರು ಮಾಡಿ ಎಲ್ಲರೂ ಕೋಆಪ್ರೇಟ್ ಮಾಡಬೇಕು. ಗೌರ್ಮೆಂಟು ಹೇಳಿದ್ದೀವಿ 10 HP ಗಂಟ ಫ್ರೀ ಪವರ್ ಕೊಡ್ತೀವಿ ಅಂತ, 20,000 ಕೋಟಿ ರೂಪಾಯಿ ಆಗ್ತಾಯಿದೆ. ಸೊ ಅದರಿಂದ ಇಡೀ ರಾಜ್ಯದಲ್ಲಿ ಇರತ್ತಲೇ ಸ್ವಲ್ಪ ಟೆಕ್ನಾಲಜಿಗೆ ಹೋಗ್ತಾ ಇದ್ದಾರೆ ರೈತರುಗಳೆಲ್ಲ. ಈಗ ನೀರು ಅನುಕೂಲ ಆಗಲಿ ಅಂತೇಳಿ ನಮ್ಮ ಇದನ್ನು ತಂದು ಸ್ಪ್ರಿಂಕ್ಲರ್ ತಂದು, ಆ ಸ್ಪ್ರಿಂಕ್ಲರ್ನ 1 ವರ್ಷ ಉಪಯೋಗಿಸೋದು 2ನೇ ವರ್ಷ. ನಾನು ಸುಮಾರು ನೋಡ್ತೀನಿ, ರಾಮತಾಡೋ ಬೇರೆ ಬೇರೆ ಕಡೆ ಎಲ್ಲ ಪೈಪ್ಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಈಗ ಮಾಮೂಲಿ ರೆಗ್ಯುಲರ್ಗೆ ಹೋಗ್ತಾ ಇದ್ದಾರೆ. ಈಗ ಅದಕ್ಕೆ ಮಧ್ಯಪ್ರದೇಶ ಒಂದು ಮಾಡಲ್ ಮಾಡಿದ್ದಾರೆ. ಏನಪ್ಪ ಅಂದರೆ ಈ ಸ್ಪ್ರಿಂಕ್ಲರ್ ಬಿಟ್ಬಿಟ್ಟಿದ್ದಾರೆ. ಸ್ಪ್ರಿಂಕ್ಲರ್ ಬೇಕಾದ್ರೆ ಸ್ವಂತ ಹಾಕೋಬೇಕಷ್ಟೇ, ಸರ್ಕಾರ ಕೊಡ್ತಾಯಿಲ್ಲ. ಸ್ಪಾಟ್ಗೆ ಹೋಗಿ ಜಮೀನಿಗೆ ಹೋಗಿ ಕೊಟ್ಬಿಡ್ತಾರೆ ಅಷ್ಟೇ ನೀರನ್ನ. ಮಿಕ್ಕಿದವ್ನು ಬೇಕಾದವನು ಏನು ಬೇಕಾದ್ರೂ ಉಪಯೋಗಿಸ್ಬೋದು. ಆ ಮಾಡಲ್ ನಮ್ಮಲ್ಲೂ ಮಾಡಬೇಕು ಅಂತ ಒಂದು ಒತ್ತಡ ಇದೆ, ನೋಡ್ತಾ ಇದ್ದೀನಿ ಅದಕ್ಕೆ. ಸೊ ಅಲ್ಟಿಮೇಟ್ಲಿ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿಗೆ ಹೆಚ್ಚಿಗೆ ಬೇಕು. ಈಗ ಸೆಂಟ್ರಲ್ ಗೌರ್ಮೆಂಟು ಕೋಆಪ್ರೇಟ್ ಮಾಡಬೇಕು. ಸೊ ಎಲ್ಲರೂ ರಾಜಕಾರಣ ಬಿಟ್ಬಿಟ್ಟು ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಮಾಡಿದ್ರೆ ಅಷ್ಟೋ ಎಷ್ಟೋ ಕೆಲಸ ಮಾಡಬೇಕು. ವಿ ನೀಡ್ ಲಾಟ್ ಆಫ್ ಫೈನಾನ್ಷಿಯಲ್ ಸ್ಟ್ರೆಂತ್ ಆಲ್ಸೋ. ಬಹಳ ಮುಖ್ಯವಾಗಿ ಯುವಕರಿಗೆ, ಯುವಜನತೆಗೆ ಇವರ ದೃಷ್ಟಿಯಿಂದ ಏನು ಯೋಜನೆಗಳನ್ನು ರೂಪಿಸುವಂಥದ್ದು, ರಾಜಕೀಯ ಸೇರಿದಂಗೆ ಎಲ್ಲ ಕ್ಷೇತ್ರಗಳ ವಿಚಾರದಲ್ಲಿ ಯುವಕರ ಇನ್ವಾಲ್ವ್ಮೆಂಟನ್ನು ಮಾಡೋದಕ್ಕೆ ಪ್ರಗತಿಯ ದೃಷ್ಟಿಯಿಂದ. ಈಗ ಬಾಂಗ್ಲಾದೇಶ್ ಪ್ರೈಮ್ ಮಿನಿಸ್ಟ್ರು ಮೊಹಮ್ಮದ್ ಯೂನಿಸ್ ಅವ್ರಿಗೆ ಒಂದು ನೋಬೆಲ್ ಪ್ರೈಸ್ ಬಂತು. ನಾನು ರಾಮನಗರಕ್ಕೆ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಡೆಕ್ಕನಲ್ಲಿ ಒಂದು ಆರ್ಟಿಕಲ್ ಇತ್ತು. ಅವ್ರು ಏನು ಹೇಳ್ತಾರೆ ಅಂದರೆ, ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಎ ಡೇ, ಇಫ್ ಯು ಟೀಚ್ ಫಿಶಿಂಗ್ ಇಟ್ ಈಸ್ ಫಾರ್ ಇಟ್ಸ್ ಲೈಫ್. ಅಂದರೆ ಮೀನು ಕೊಟ್ಟರೆ ಒಂದೊತ್ತು ಊಟಕ್ಕಾಗ್ತದೆ, ಮೀನು ಹಿಡಿಯುವಂಥ ಕಲಗಾರಿಕೆಯನ್ನು ಕಲಿಸಿದ್ರೆ ಅವನಿಗೆ ಇಡೀ ಜೀವನಕ್ಕೆ ಅನುಕೂಲ ಆಗ್ತದೆ ಅಂತ ಒಂದು ಮಾತು ಹೇಳಿದ್ರು. ಹಂಗೆ ನಾನು ನನ್ನ ಯುವಕರಿಗೆ ಏನು ಹೇಳ್ತೀನಿ ಅಂದರೆ, ನಾನು ಅಸೆಂಬ್ಲಿಲಿ ಯಾವುದೋ ಸಂದರ್ಭದಲ್ಲಿ ಒಂದು ಮಾತಾಡಿದ್ದೆ. ಬರೀ ನಾನು ಐ ಡೋಂಟ್ ಲುಕ್ ಅಟ್ ಎಂಪ್ಲಾಯೀಸ್. ನಿಮ್ಮ ಎಂಪ್ಲಾಯೀಸ್ ಬಗ್ಗೆ ನಂಗೆ ಚಿಂತೆ ಇಲ್ಲ, ನನಗೆ ಚಿಂತೆ ನಿಮ್ಮ ಓನರ್ ಬಗ್ಗೆ. ಇಫ್ ಯುವರ್ ಓನರ್ ಇಸ್ ಸ್ಟ್ರಾಂಗ್, ಯು ಆರ್ ಸ್ಟ್ರಾಂಗ್. ಇಫ್ ಯು ಓನರ್ ಇಸ್ ವೀಕ್, ಯು ಆರ್ ವೀಕ್. ಹಂಗೆ ಎನಿ ಕಂಪ್ನಿ ಹೆಡ್ ಯಾವುದೇ ಇರಲಿ, ಆ ಮ್ಯಾನೇಜ್ಮೆಂಟ್ಗೆ ನಾವು ಏನೆಲ್ಲ ಶಕ್ತಿ ಕೊಡಬೇಕು. ಹಂಗೆ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಯುವಕರಿಗೆ ಯು ಡೋಂಟ್ ಬಿಕಮ್ ಎನ್ ಎಂಪ್ಲಾಯಿ, ಯು ಶುಡ್ ಬಿಕಮ್ ಎನ್ ಎಂಪ್ಲಾಯರ್. ನೀನು ಒಬ್ಬ ಉದ್ಯೋಗ ಮಾಡೋಕ್ಕೆ, ನೀನು 10 ಜನ, ನೀನು 100,000 ಜನ ನೀನು ಕೆಲಸ ಕೊಡಬೇಡ. ನೀನು 5 ಜನಕ್ಕೆ ಕೆಲಸ ಕೊಡು, 10 ಜನಕ್ಕೆ ಕೆಲಸ ಕೊಡು. ಒಂದು ತಪ್ಪೇನಿಲ್ಲ. ಇಡ್ಲಿ ಅಂಗಡಿ ತಗೊಂಡು 4 ಜನ ಕೆಲಸ ಕೊಟ್ಬಿಟ್ಟು ಇಡ್ಲಿ ಮಾರಿದ್ರೆ ಏನು ತಪ್ಪಿಲ್ಲ. ಹಂಗೆ ಯು ಶುಡ್ ಟ್ರೈ ಟು ಕ್ರಿಯೇಟ್ ಎಂಪ್ಲಾಯ್ಮೆಂಟ್. ಸೊ ನನ್ನ ಯುವಕರಿಗೆ ನಾನು ಇವತ್ತು ಹೇಳೋದು, ಯು ಡೋಂಟ್ ಟ್ರೈ ಟು ಬಿ ಎನ್ ಎಂಪ್ಲಾಯಿ, ಯು ಬಿಕಮ್ ಎನ್ ಎಂಪ್ಲಾಯರ್. ಅದಕ್ಕೆ ಸರ್ಕಾರ ಕೂಡ ನಿಮ್ಗೆ ಬೇಕಾದಷ್ಟು ಸೌಲಭ್ಯಗಳು, ಮತ್ತೊಂದು ಜಾಗಗಳು ಕೊಡೋಕ್ಕೆ, ಮತ್ತೊಂದು ರಿಸರ್ವೇಷನ್ಸ್ ಪಾಲಿಸಿ ಎಲ್ಲ ಬಂದಿದೆ. ಸೊ ಮಾಡಿಕೊಂಡು ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಂಡು ಹೋಗಿ. ನಮ್ಮಲ್ಲಿ ಜೊತೆಯಾಗಿರುವಂಥವರಲ್ಲೂ ಕೂಡ ಬಹಳಷ್ಟು ಪ್ರಶ್ನೆಗಳಿರ್ತವೆ. ಸರ್, ಈಗ ಯುವಕರ ಬಗ್ಗೆ ಆಗಲಿ ಮತ್ತು ಡೆವಲಪ್ಮೆಂಟ್ ಬಗ್ಗೆ ಆಗಲಿ, ಒಬ್ಬ ಕಂಪ್ನಿ ಮಾಲೀಕನ ಬಗ್ಗೆ ಆಗಲಿ ತಾವು ತುಂಬ ಜಾಗರೂಕತೆಯಿಂದ ಮಾತಾಡಿದ್ದು ತುಂಬ ಸಂತೋಷ ಅನ್ನಿಸ್ತು ಸರ್. ಅದೇ ರೀತಿ ಒಬ್ಬ ಸಣ್ಣ ಬಿಲ್ಡರ್ ಆಗಲಿ ಅಥವಾ ಲೇಔಟ್ ಡೆವಲಪ್ಮೆಂಟ್ ಮಾಡೋರ್ಗಾಗಲಿ ನನ್ನ ಒಂದು ಏನು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಅಂದರೆ ಸರ್, ಈಗ ತಾಲೂಕು ಆಫೀಸಲ್ಲಿ ಆಗೋ ಕೆಲಸ ತಾಲೂಕು ಆಫೀಸಲ್ಲೇ ಆಗ್ಬೇಕು ಸರ್, ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಸರ್. ಬಿ ಡಿ ಎನಲ್ಲಿ ಆಗ್ತಕ್ಕಂಥದ್ದು ಬಿ ಡಿ ಎನಲ್ಲೇ ಆಗ್ಬೇಕು ಸರ್. ಅದನ್ನು ಹೊರತುಪಡಿಸಿ ಏನು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರ್ಬೋದು, BWSSB ಆಗಿರ್ಬೋದು, ಬೆಸ್ಕಾಮ್ ಆಗಿರ್ಬೋದು, ಫೈರ್ ಆಗಿರ್ಬೋದು, HL ಆಗಿರ್ಬೋದು, ಈ ರೀತಿ ಒಂದು 7-8 NOC ತಗೋಬೇಕಾಗುತ್ತೆ ಸರ್. ನಾವು ಆ ಎಲ್ಲ NOCಗಳಿಗೆ ತಾವು ಯಾಕೆ ಸರ್ ಒಂದು ಸಿಂಗಲ್ ವಿಂಡೋ ಮಾಡ್ಕೊಡ್ಬಾರ್ದು ಸರ್? ಸೊ ಈ 31ನೇ ತಾರೀಕು ಒಂದು ಮೀಟಿಂಗ್ ಇಡಿಸ್ತೀನಿ. ರೆವಿನ್ಯೂ ಡಿಪಾರ್ಟ್ಮೆಂಟು, ಫೈರ್ ಫೋರ್ಸು, ಬೆಂಗಳೂರು ಕಾರ್ಪೊರೇಷನ್ನು, BDA, ನಿಮ್ಗೇನೇನು ಹೇಳ್ತಾ ಇದ್ದೀರಲ್ಲ, ಒಂದು 10 ಕಡೆ ತಿರುಗಬೇಕು ಅಂತ. ಐ ನೋ ದಿಸ್ ಹ್ಯಾರಾಸ್ಮೆಂಟ್ ಆಗಬೇಕು, ಟೇಬಲ್ ನೋಡ್ಕೋಬೇಕು, ಎಲ್ಲ ಮಾಡಿ ಸುಸ್ತಾಗ್ಬಿಟ್ಟಿರ್ತಾರೆ ಗೊತ್ತಾ. ಐ ನೋ ದಿಸ್ ಆಗ್ಲಿಕ್ಕೆ ಕಷ್ಟ ಇದೆಯಿಂದ. ಸೊ ಅದಕ್ಕೆ ನಾನು ಅವ್ರಿಗೆ ಕರೆಸಿದ್ದೀನಿ. ಕರೆಸಿ 31ನೇ ತಾರೀಕು ನಿಮ್ಮ ಅಸೋಸಿಯೇಷನ್ ಅವರು, ನಮ್ಮ ಅಧಿಕಾರಿಗಳು ಇಬ್ಬರು ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಾದ್ಮೇಲೆ ದೇ ವಿಲ್ ಕಮ್ ಟು ಸಮ್ ಕನ್ಕ್ಲೂಷನ್. ಅದಾದಮೇಲೆ ನೀವು ಹೇಳ್ತಾರೆ ಟೈಮ್ ಈಸ್ ಮನಿ. 7 ತಿಂಗಳು 8 ತಿಂಗಳು 1 ವರ್ಷ ಆಗೋಯ್ತು ಅಂತಂದರೆ ದೊಡ್ಡ ಹಿಂಸೆ ಆಗ್ತದೆ. ನಮ್ಮಲ್ಲೂ ಕೆಲವು ಬೇಕಾದಷ್ಟು ಲಕ್ಕುನಗಳಿದೆ. ಈ ಆಫೀಸರ್ಸ್ ಏನು ಮಾಡ್ತಾರೆ, ಎಲ್ಲರೂ ಅವ್ರ ಹತ್ರಕ್ಕೆ ಬರಬೇಕು ಅಂತ. ನಾವು ಏನೇನೋ ಮಾಡಿರ್ತೀವಿ, ಅಲ್ಟಿಮೇಟ್ಲಿ ಅವರು ಕೊಕ್ಕೆ ಹಾಕೋದು ಮಾಡೋದು ಎಲ್ಲ ತಿರುಗಿಸಿ 2-3 ಜೊತೆ ಚಪ್ಪಲಿನೂ ಸವಸಿರ್ತಾರೆ. ಅದು ನಮ್ಗೆ ಅನುಭವ ಇದೆ. ಅದಕ್ಕೆ ಐ ಆಮ್ ಕಮಿಂಗ್ ಔಟ್ ವಿತ್ ಎ ಸೊಲ್ಯೂಷನ್. ನಮಸ್ಕಾರ ಸರ್.
ನಾನು ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆಯ ಪ್ರಜೆ. ನಮಗೆ ಶಾಪ್ ನಂಬರ್ 56 ಹೆಬ್ಗೋಡಿಲಿ ತುಂಬ ರಶ್ ಇರುತ್ತೆ ಸರ್. ಅಲ್ಲಿನ ಶಾಪ್ ಬೇಕು ಸರ್ ರೇಷನ್ ಕೊಡೋಕ್ಕೋಸ್ಕರ. 4 ಗಂಟೆ 5 ಗಂಟೆ ಜಾವಕ್ಕೆ ಕ್ಯೂ ನಿಲ್ತಾರೆ ಸರ್. ತುಂಬ ಪಾಪ್ಯುಲೇಷನು ಜನಸಂಖ್ಯೆ ಜಾಸ್ತಿ ಇದೆ ಹೆಬ್ಗೋಡಿಲಿ. ಈಗ ನನ್ನ ಗಮನ ಸೆಳೆದಿದ್ದೀರ ನೀವು. ನಾನು ಬೆಂಗಳೂರು ಡಿಸ್ಟಿಕ್ಕಲ್ಲಿ ಎಲ್ಲಿ ಥರ ಇದೆ ಅಂತ ನೋಡ್ಬಿಟ್ಟು ಹೊಸ ಲೈಸೆನ್ಸ್ ಕೊಡೋಕ್ಕೆ ಏರ್ಪಾಟ್ ಮಾಡ್ತೀನಿ. ನಾನು ಕರ್ನಾಟಕ ರಾಜ್ಯ ರೈತ ಹಾಗೂ ಶೋಷಿತ ವರ್ಗಗಳ ಒಕ್ಕೂಟಗಳ ಅಧ್ಯಕ್ಷ ಮುನಿಯಪ್ಪ ಅಂತ ನನ್ನ ಹೆಸರು. ಸೊ ಈಗ ಗ್ರಾಮಾಂತರ ಪ್ರದೇಶಗಳಲ್ಲಿ ಶಾಲೆಗಳು ಓಪನ್ ಮಾಡ್ತೀರಿ, ಅನೇಕ ಈ CSR ಫಂಡಲ್ಲಿ ಸರ್, ತುಂಬ ಸಂತೋಷ. ಆದರೆ ನಮ್ಮ ರಾಜ್ಯದಲ್ಲಿ 65,000 ಶಿಕ್ಷಕರದು ಹುದ್ದೆಗಳು ಖಾಲಿ ಇದೆ ಸರ್. ನಾವು ಬಿಲ್ಡಿಂಗನ್ನು ಕೊಟ್ಟಷ್ಟು ದಯಮಾಡಿ ಅಂಥ ಹಳ್ಳಿಗಾಡು ಶಾಲೆಗಳಿಗೆ ಶಿಕ್ಷಕರನ್ನ ಕೊಡಬೇಕು ಅಂತ ನನ್ನ ನಮ್ರತೆಯ ಮನವಿ ಸರ್ ತಮ್ಮಲ್ಲಿ. ಜೊತೆಗೆ ಬೆಂಗಳೂರು ನಗರದಲ್ಲಿ BDA BBMP ಮತ್ತು BDA ಅಂತಿದೆ ಸರ್. ತಾವುಗಳು ಇತ್ತೀಚೆಗೆ ಒಂದು ಆದೇಶನ ಹೊರಡಿಸಿದ್ರಿ, ರಿಯಾಯಿತಿಯನ್ನು ಕೊಟ್ರಿ. ಟ್ಯಾಕ್ಸಸ್ ಯಾರ್ಯಾರು ಬ್ಯಾಲೆನ್ಸ್ ಇದೆಯೋ ಅವರೆಲ್ಲ ನೀವು ಟ್ಯಾಕ್ಸಸ್ ಕಟ್ಟ್ರಿ, 10% 5% ನಿಮಗೆ ರಿಯಾಯಿತಿ ಇದೆ ಅಂತ. ಅನೇಕರು ಟ್ಯಾಕ್ಸಸ್ ಕಟ್ತಾ ಇದ್ದಾರೆ ಮತ್ತು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ರಿ. ಆದರೆ BDAಗೆ ಆ ಆದೇಶ ಅನ್ವಯಿಸಲ್ಲ. ನೀವೇನು ಹೇಳ್ತಾ ಇದ್ದೀರ ಅದು ಚೆಕ್ ಮಾಡ್ತೀನಿ. ಕೆಲವರು ಭಾಳ ಕರೆಕ್ಟಾಗಿ ಟ್ಯಾಕ್ಸ್ ಕಟ್ಟಿದ್ದಾರೆ, ಕೆಲವೊಂದು 7 ಲಕ್ಷ ಅಷ್ಟು ಮನೆಗಳು ಟ್ಯಾಕ್ಸೇ ಕಟ್ತಾ ಇಲ್ಲ. ಸೊ ಅದಕ್ಕೆ ನಾವು ಆಫೀಸರ್ಸ್ ಚೆಕ್ ಮಾಡಬೇಕು ಅಂತೇಳಿ ಅವರು ಇವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಂದು ಸಣ್ಣ ಪಣ್ಣ ದುಡ್ಡು ಇಸ್ಕೊಬಿಟ್ಟು ಇದೇ ಮಾಡ್ತಿಲ್ಲ. ಸೊ ಅದಕ್ಕೆಲ್ಲ ಕಂಪ್ಲೀಟ್ ಸ್ಕ್ಯಾನ್ ಮಾಡಿಸ್ತಾ ಇದ್ದೀನಿ. ನಾನು ಆಫೀಸರ್ಸ್ ಹತ್ರ ಮಾತಾಡಿ ಸರಿ ಮಾಡ್ತೀನಿ. ಎರಡನೇದು ಸ್ಕೂಲು ಟೀಚರ್ಸು ಏನು 50,000 ಟೀಚರ್ಸ್ ಇದೆ, ಅದನ್ನೇ ನಾವು ಸ್ಟಾರ್ಟಿಂಗಿಂದ ಹೇಳಿದ್ದು. ಈಗ 11,000 ಟೀಚರ್ಸ್ನ ತೊಗೋತಾ ಇದ್ದೀವಿ. ಇನ್ನು ಮುಚ್ಚಬೇಕು, ತೊಗೋಬೇಕು ಅಂತೇಳಿ ಪ್ರೈವೇಟು ಇನ್ಸ್ಟಿಟ್ಯೂಷನ್ಸ್ ಅವ್ರ ಹತ್ರ ಮಾತಾಡಿ ಆ ಗ್ಯಾಪ್ ಫಿಲಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ನಮಸ್ತೆ ಸರ್, ಡಾಕ್ಟರ್ ಸುನೀಲ್ ಅಂತ, ಪಬ್ಲಿಕ್ ಹೆಲ್ತ್ ಸ್ಪೆಷಲಿಸ್ಟ್ ಮತ್ತು ರಿಸರ್ಚರ್ ಸರ್. ಸೊ ಯಾವುದೇ ಒಂದು ಯೋಜನೆಗಳಿಗೆ ತಮ್ಮ ಒಂದು ಇದರಲ್ಲಿ ತುಂಬ ವಿಷನ್ ಇರೋದ್ರಿಂದ ತಾವೇನಾದರೂ ಒಂದು ಪ್ಲ್ಯಾನ್ ಮಾಡಿ ಯಾವುದೇ ಒಂದು ಯೋಜನೆಗಳು ಮುಂದೆ ಶುರುವಾದಾಗ ಅದಕ್ಕೊಂದು ಟಾರ್ಗೆಟೆಡ್ ಟೈಮ್ ಅಥವಾ ಅಪ್ರೋಚ್ ಅಂತ ಕೊಟ್ಬಿಟ್ಟು ಅದನ್ನು ಮುಗಿಸ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ. ಎರಡನೇದು, ಹೆಲ್ತ್ ಈಸ್ ಎ ಬಿಗ್ ಇಶ್ಯೂ ಸರ್. ಹೆಲ್ತ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ 60% ಇದೆ. ಭಾಳಷ್ಟು ಜನ ನಾವು ಸ್ಕೀಮ್ಸ್ ಏನಿದೆ, ಈ ಆಯುಷ್ಮಾನ್ ಭಾರತ್ ಅಂತ ಸ್ಕೀಮ್ ಇರ್ಬೋದು ಅಥವಾ ಯಶಸ್ವಿನಿ ಇರ್ಬೋದು, ಅದರಲ್ಲೆಲ್ಲ ನೋಡ್ತಾ ಹೋದಾಗ ಅದು ಎಲ್ಲರಿಗೂ ಬೆನಿಫಿಷರಿಗೆ ಸಿಗ್ತಾ ಇಲ್ಲ ಸರ್. ಹಾಗಾಗಿ ತಾವು ಏನಾದರೂ ಅದ್ರ ಬಗ್ಗೆ ಒಂದು ವಿಷನ್ ಪ್ಲ್ಯಾನ್ ಮಾಡಿ ತಮ್ಮದೇ ಸರ್ಕಾರದಲ್ಲಿ ಮಾಡಿದರೆ ಅದು ಮಾಡಲ್ ಆಗಿ ಮುಂದೆ ಎಲ್ಲ ಒಂದು ರಾಜ್ಯಗಳಿಗೆ ಇಂಪ್ಲಿಮೆಂಟ್ ಆಗುವಂಥದ್ದು. ಕಡೆ ಪ್ರಶ್ನೆ ಸರ್, ಯಂಗ್ಸ್ಟರ್ಸಿಗೆ ತಾವು ಎಂಪ್ಲಾಯ್ಮೆಂಟ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಎಂಪ್ಲಾಯರ್ ಬದಲು ಎಂಪ್ಲಾಯ್ಮೆಂಟ್ ಆಗಿ ಅಂತ. ಎಂಪ್ಲಾಯ್ಮೆಂಟ್ ಕೊಡಲಿಕ್ಕೆ ಅವರಿಗೆ ಒನ್ ಆಫ್ ದ ಮೇಜರ್ ಕನ್ಸ್ಟೆಂಟ್ಸ್ ಈಗಿನ ಯಂಗ್ಸ್ಟರ್ಸಿಗೆ ಫೈನಾನ್ಸ್ ಸರ್. ಪ್ರಾಬಬಲಿ ನಾವೇನೇ ಹೇಳಿದ್ರು ಏನೇ ಮಾಡಿದರೂ ಕೂಡ ಕೊಲಾಟ್ರಲ್ಸ್ ಕೇಳ್ತಾರೆ ಅಥವಾ ಪ್ರೈವೇಟ್ ಫೈನಾನ್ಸ್ ಅವ್ರ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಸರ್ಕಾರದ ವತಿಯಿಂದ ಏನಾದರೂ ಅವರಿಗೆ ಸಹಾಯಧನ ಕೊಟ್ಟರೆ ಅವರು ಕೂಡ ಒಂದು ಸ್ವಂತ ಉದ್ದಿಮೆ ಮಾಡಲು ಮತ್ತು ಮುಂದೆ ಅದರಿಂದ ಅವರಿಗೆ ಹಲವಾರು ಜನಗಳಿಗೆ ಒಂದು ಉದ್ಯೋಗ ಕೊಟ್ಟು ಅದರಿಂದ ಜಾಬ್ ಕ್ರಿಯೇಷನ್ ಆಗಿಬಿಟ್ಟು ಅದರಿಂದ ಕೂಡ ಒಳ್ಳೆಯದಾಗುವಂಥ ಒಂದು ಸಾಧ್ಯತೆ ಇರುತ್ತೆ ಸರ್. 3 ಪ್ರಶ್ನೆ ಕೇಳಿದ್ದೀರಿ. ಎಸ್. ಫಸ್ಟ್ ಟೈಮ್ ಬೌಂಡಲ್ಲಿ ಕೆಲಸ ಮಾಡ್ಬೋದಾ? ಟೈಮ್ ಬೌಂಡ್ ಕೆಲಸ ಮಾಡೋದು ಖಂಡಿತ ಎನಿ ಗೌರ್ಮೆಂಟ್ ಟೈಮ್ ಬೌಂಡೇ ಇಟ್ಕೊಂಡಿರ್ತದೆ. ಕೆಲವು ಇಶ್ಯೂಸಲ್ಲಿ ಡಿಲೇ ಆಗ್ತಾ ಇರ್ತದೆ, ಅದಕ್ಕೊಂದು ಚಾಕೌಟ್ ಮಾಡ್ತೀವಿ ಡೆಫಿನೆಟ್. ಒಂದು. ಎರಡನೇದು ಎಂಪ್ಲಾಯ್ಮೆಂಟ್ ವಿಚಾರ ತಾವು ಡಾಕ್ಟರ್ಸ್ ಆಗಿ ಹೇಳ್ತಾ ಇದ್ರಿ. ನಿಜ, ಈ ನಮ್ಮ ಆಯುಷ್ಮಾನ್ ಭಾರತ್ ಪ್ಲಸ್ ಯಶಸ್ವಿನಿ ಇವೆಲ್ಲ ನಮ್ಮ ಗೌರ್ಮೆಂಟೇ ತೆಗೆದುಕೊಡುವಂಥ ಸ್ಕೀಮು. ಇವೆಲ್ಲ ಉಪಯೋಗಿಸ್ಕೊಳ್ಬೇಕು. ಕೆಲವರು ಉಪಯೋಗಿಸ್ಕೊಳ್ತಾರೆ, ಕೆಲವರು ಉಪಯೋಗಿಸ್ಕೊಡೋಲ್ಲ. ಗ್ರೀನ್ ಕಾರ್ಡ್ ಇದೆ, ಎಲ್ಲ ಇದೆ. ಈಗ 5 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಇದೆ, ಅದನ್ನು ಮಾಡಲ್ಲ. ಆಮೇಲೆ ಕೆಲವು ಏನು ಮಾಡ್ತಾರೆ, ಈಗ 109 ಇದೆಯಲ್ಲ, 109 ಎಮರ್ಜೆನ್ಸಿ ಆಯ್ತದೆ, ಅವ್ನು ಡ್ರೈವರ್ನ ಅಡ್ಜಸ್ಟ್ ಮಾಡ್ಕೊಬಿಟ್ಟಿರ್ತಾರೆ ಈ ಹಾಸ್ಪಿಟ್ಲವರು. ನಿಮ್ಮಂಥ ಹಾಸ್ಪಿಟ್ಲ್ಸ್ ಇರ್ತಿರಲ್ಲ ಓನರ್ಸು, ಡ್ರೈವರ್ನ ಅಡ್ಜಸ್ಟ್ ಮಾಡ್ಕೊಬಿಟ್ಟಿರ್ತಾರೆ. ಸೀದಾ ಕರ್ಕೊಂಡು ನಮ್ಮ ಕನಕಪುರದಿಂದನೇ ನಾನು ಎಷ್ಟೋ ನೋಡಿದ್ದೀನಿ ನಮ್ಮ ಪೇಷಂಟ್ಗಳನ್ನ ಸೀದಾ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತರೋದಿಲ್ಲ ಅವ್ರನ್ನ. ಒಳ್ಳೊಳ್ಳೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಇದೆ, ವಿಕ್ಟೋರಿಯಾ ಹಾಸ್ಪಿಟ್ಲ್ ಇದೆ, ಎಲ್ಲ ಫಸ್ಟ್ ಇದೆ. ಸೀದಾ ಎತ್ಕೊಂಡೋಗಿ ಪ್ರೈವೇಟ್ ಹಾಸ್ಪಿಟಲ್ ಬಂದು ಎತ್ಕೊಂಡು ಗಾಡಿ ನಿಲ್ಲಿಸ್ಬಿಡ್ತಾನೆ. ಸೊ ಇದನ್ನು ನಾವು ವಿ ಆರ್ ಜಸ್ಟ್ ಲುಕಿಂಗ್ ಅಟ್ ಅವ್ರನ್ನ ಟ್ರ್ಯಾಕ್ ಮಾಡೋದು ಪೇರೆಂಟು. ಆಮೇಲೆ ಬಂದು ಸೇರ್ಕೊಂಡ ತಕ್ಷಣ ಕೊನೆಗೆ ಅವ್ನ ಬಿಲ್ಲು 10 ಲಕ್ಷ 15 ಲಕ್ಷ 20 ಲಕ್ಷ ಆಯ್ತದೆ. ಕೊನೆಗೆ ನಮ್ಮ ಹತ್ರಕ್ಕೆ ಬರ್ತಾರೆ, ಇಷ್ಟು ಬಿಲ್ ಆಗೋಯ್ತು ಕಡಿಮೆ ಮಾಡಿಸಿ ಅಂತಾರೆ, ತಿರ್ಗಿ ನಮ್ಮ ಕೈಲಿ ಒಂದಷ್ಟು ಕೊಡಿ ಅಂತ ಹೇಳ್ತಾರೆ. ಲಾಟ್ ಆಫ್ ಇಶ್ಯೂಸ್ ಆರ್ ದೇರ್. 3ನೇ ಪ್ರಶ್ನೆ ಏನು ಕೇಳಿದ್ರಿ? ಎಂಪ್ಲಾಯ್ಮೆಂಟ್. ದೇರ್ ಆರ್ ವೇರಿಯಸ್ ಸ್ಕೀಮ್ಸ್. ಸರ್ಕಾರದಲ್ಲೇ ಬೇಕಾದ ಸ್ಕೀಮ್ಸ್ ಇದೆ. ಪರಿಶಿಷ್ಟ ಜಾತಿಯವ್ರಿಗೆ ಕಡಿಮೆ ದರದಲ್ಲಿ ಜಾಗ ಕೊಡೋದಿದೆ, ಕಡಿಮೆ ಇಂಟ್ರೆಸ್ಟಲ್ಲಿ 4% ಕೊಡೋದು ಇಂಟ್ರೆಸ್ಟ್ ಇದೆ, ಬೇರೆಯವ್ರಿಗೆ ಕೊಡೋದಿದೆ. ಕೆಲವೆಲ್ಲ ಗೌರ್ಮೆಂಟ್ ಹ್ಯಾಸ್ ಕಮ್ ಔಟ್ ವಿತ್ ವೇರಿಯಸ್ ಸ್ಕೀಮ್ಸ್. ಅದು ಜನ
ಕೆಲವರು ಉಪಯೋಗಿಸ್ಕೊಳ್ತಾರೆ, ಈಗ ತಳ್ಳೋ ಗಾಡಿವರೆಗೂ ಕೊಡ್ತೀವಿ ನಾವು. 10,000ದಿಂದ 1 ಲಕ್ಷ ಕೊಡೋವರೆಗೂ ಅವಕಾಶ ಇದೆ. ಎಷ್ಟು ಜನ ಉಪಯೋಗಿಸ್ಕೊಳ್ತಾರೆ? ನಮಗೇನು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ದೆ ನಿಮ್ಮಂಥವ್ರ ಮನೆ ಬಾಗಿಲಿಗೆ ಬ್ಯಾಂಕ್ ಬರಬೇಕು ಅನ್ನೋದು ಇಷ್ಟ. ಬಟ್ ಯಾರು ಪಂಚಲಾಗಿರ್ತಾರೆ ಅಂಥವ್ರಿಗೆ ಬ್ಯಾಂಕ್ ಲೋನ್ ಸಿಗ್ತದೆ. ಬಟ್ ರಾಜಕೀಯದವ್ರು ಕೊಡಲ್ರು, ಅದೇ ಪ್ರಾಬ್ಲಮ್ಮು ನಮ್ಮಂಥವ್ರಿಗೆ. ಪೊಲಿಟಿಕಲ್ ಎಕ್ಸ್ಪೋರ್ಟ್ ಪೀಪಲ್ ನನಗೆ ಸಾಲ ಕೊಡಲ್ರು, ಹಿಂದೆ ಮುಂದೆ ನೋಡ್ತಾರೆ. ಸರ್, ಅನಿಲ್ ರೆಡ್ಡಿ ಅಂತ ಹೇಳ್ಬಿಟ್ಟು HSR ಲೇಔಟು ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಒಕ್ಕೂಟದಿಂದ. ನೀವು ವಿದ್ಯಾರ್ಥಿ ದೆಸೆಯಿಂದ ನಾಯಕರಾಗಿ ಬಂದಂಥವ್ರು, ಈಗ ನಾವೆಲ್ಲ ವಿದ್ಯಾರ್ಥಿ ಸಂಘಟನೆಯಲ್ಲಿ ನೋಡ್ತಾ ಇದ್ದೀರಿ, ನಮ್ಮ ವಿದ್ಯಾರ್ಥಿ ನಾಯಕರುಗಳೇ ಸಿಗ್ತಾ ಇಲ್ಲ ಸರ್. ಅದಕ್ಕೋಸ್ಕರ ರಾಜ್ಯದಲ್ಲಿ ಯಾಕೆ ನಿಮ್ಮ ಕಾಲದಲ್ಲಿ ಇದ್ದಂಥ ಚುನಾವಣೆ, ವಿದ್ಯಾರ್ಥಿ ಚುನಾವಣೆಯನ್ನು ಯಾಕೆ ಇವಾಗ ಮಾಡಬಾರ್ದು? ಇವತ್ತಿನ ದಿನ ನೀವು ಅಲ್ಲಿ ಕುತ್ಕೊಂಡಿರ, ನಾವುಗಳೆಲ್ಲ ಅಲ್ಲಿ ಕುತ್ಕೋಬೋದು ಸರ್. ಅದು ನನ್ನ ಆಸೆ ಇದೆ ಸರ್. ಥ್ಯಾಂಕ್ ಯು. ನೀವು ಕಾಲೇಜು ಎಲೆಕ್ಷನ್ ಮಾಡೋದು ತಪ್ಪೇನಿಲ್ಲ, ಎಲ್ಲ ಪಾರ್ಟಿಯವರು ಮಾಡ್ತಾರೆ. ಮೊದಲೆಲ್ಲ ABVP ಅಂದ್ಬಿಟ್ಟು ಅಲ್ಲಿ ಹುಡುಗರು ಮೇಷ್ಟ್ರುಗಳನ್ನ ಇಟ್ಕೊಂಡು RSS ಅವರು ಅವ್ರಿಗೊಂದು ತಿಂಗಳಿಗೆ ಸಂಬಳ ಅಂತ ಕೊಟ್ಬಿಟ್ಟು ಅವ್ರು ಗುಂಪು ತೊಗೊಳೋಕೆ ಮಾಡ್ತಾಯಿದ್ರು. ಬೇಕಾದಷ್ಟು RSS ಸ್ಕೂಲ್ ಬರ್ತಾಯಿತ್ತು. ಕೆಲವು ಮಿಸ್ಯೂಸ್ ಆಯಿತು ಅಂತ ಬರ್ತಾಯಿದೆ. ನಾನು ನೋಡೋಣ, ಈ ಸಬ್ಜೆಕ್ಟ್ನ ಡಿಬೇಟ್ಗೆ ಇಡ್ತೀನಿ, ಮುಂದಕ್ಕೆ ನೋಡೋಣ. ಲೆಟ್ಸ್ ಲಾಸ್ಟ್ ಕ್ವೆಶ್ಚನ್. ಸರ್ ನಮಸ್ಕಾರ. ನಾನು ಆಟೋ ಚಾಲಕರ ಪರವಾಗಿ ಮಾತಾಡ್ತಾ ಇದ್ದೀನಿ. ಒಂದು, ನಮಗೆ ರ್ಯಾಪಿಡೋ ಮತ್ತು ಶಕ್ತಿ ಯೋಜನೆಯಿಂದ ಚಾಲಕರಿಗೆ ಆದಾಯ ಕುಂಠಿತ ಆಗಿದೆ. ಜೊತೆಗೆ ಸರ್ಕಾರದ ಜಾತಿವಾರು ನಿಗಮಗಳಿಂದ ನಮ್ಮ ಆಟೋ ರಿಕ್ಷಾ ಸಾಲಗಳನ್ನ ಕೊಡ್ತಾ ಇಲ್ಲ. ಇದನ್ನು ಲಾಭನ ಖಾಸಗಿ ಫೈನಾನ್ಸರ್ ಪಡಿತಾ ಇದ್ದಾರೆ. ಜೊತೆಗೆ ನಮಗೆ ಚಾಲಕರ ಅಭಿವೃದ್ಧಿ ನಿಗಮ ಮಾಡ್ತೀನಿ ಅಂತೇಳಿ ನೀವು ಪ್ರಣಾಳಿಕೆ ಹೇಳಿದ್ರಿ. ಇದ್ರ ಬಗ್ಗೆ ತಾವೊಂದು ಉತ್ತರ ಕೊಡ್ಬೇಕಂತ ಕೇಳ್ತೀವಿ. ನನಗೆ ನಿಮ್ಮ ಬಗ್ಗೆ ಭಾಳ ಇಂಟ್ರೆಸ್ಟ್ ಇದೆ. ಎಕ್ಸ್ಪೆಷಲಿ ಆಟೋ ಡ್ರೈವರು, ಕ್ಯಾಬ್ ಡ್ರೈವರು ಎಲ್ಲ ಒಂದು ನಿಮ್ಮನ್ನ ಸ್ಟ್ರೀಮ್ ಲೈನ್ ಮಾಡಬೇಕು. ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಒಂದಿನ ಬನ್ನಿ, ನಿಮ್ದು ಏನೇನಿದೆ ಪ್ರಾಬ್ಲಮ್ಸ್ ಲಿಸ್ಟ್ ಮಾಡ್ಕೊಂಡು ಬನ್ನಿ. ಬೇಕಾದ್ರೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿಬಿಟ್ಟು ಸಾರ್ಟ್ ಔಟ್ ಮಾಡೋಣ. ಉಪಮುಖ್ಯಮಂತ್ರಿಗಳು, ಕಡೆಯದಾಗಿ ತಮ್ಮ ಹತ್ರ ಕೇಳುವಂಥದ್ದು, ತಾವು ಆವಾಗಲೇ ಒಂದು ಮಾತ್ರ ಹೇಳಿದ್ರಿ, ಮೀನು ಹಿಡಿಯೋದನ್ನು ಕಲಿಸ್ಬೇಕು, ಮೀನು ಕೊಡೋದಲ್ಲ ಅನ್ನುವಂಥ ವಿಚಾರಗಳು. ಇದನ್ನು ಸಾಕಷ್ಟು ಸಂದರ್ಭಗಳಲ್ಲಿ ಹೇಳ್ತಾರೆ. ಆದರೆ ವಿಶೇಷವಾಗಿ ಸರ್ಕಾರಕ್ಕೆ ಒಂದು ಟೀಕೆಯೂ ಕೂಡ ಬರ್ತಾ ಇರುವಂಥ, ನೀವು ಕೊಡುವಂತಹ ಉಚಿತ ಯೋಜನೆಗಳೇ ಒಂದು ರೀತಿಯಿಂದ ಮೀನನ್ನು ಕೊಡುವಂಥ ಕೆಲಸ, ಇದು ಮೀನು ಹಿಡಿಯೋದನ್ನು ಕಲಿಸುವಂಥ ಕೆಲಸ ಅಲ್ಲ ಅಂತ ಹೇಳ್ಕೊಂಡು, ಇದನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ? ಮತ್ತು ಮುಂದಿನ 6 ವರ್ಷಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ನಿಮ್ಮ ಪ್ರಕಾರ ಸರ್ಕಾರ ತಂದಿರುವಂತಹ 5 ಗ್ಯಾರಂಟಿ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ಯಾವ ಬದಲಾವಣೆಯನ್ನು ತರುತ್ತೆ ಅನ್ನೋಂಥ ವಿಶ್ವಾಸ ತಮಗಿದೆ? ಭಾಳ ಜನ ಟೀಕೆ ಮಾಡಿದ್ರು ನಮ್ಮ 5 ಗ್ಯಾರಂಟಿಗಳನ್ನ. ಯಾಕೆ ತಂದು ಅಂತಂದರೆ ಪ್ರೈಸ್ ರೈಸ್ ಭಾಳ ಜಾಸ್ತಿ ಆಗೋಯ್ತು, ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಅವ್ರ ಮನೆ ಬಾಡಿಗೆ ಇಟ್ಕೊಂಡು ಕೆಲಸ ಆಗ್ತಿರಲಿಲ್ಲ, ಕೋವಿಡ್ ಬಂದ್ಬಿಡ್ತು. ಇಟ್ ಬಿಕಮ್ ಎ ವೆರಿ ಬಿಗ್ ಪ್ರಾಬ್ಲಮ್. ಅವ್ರು ಬದುಕದೇ ಕಷ್ಟ ಆಗೋಯ್ತು, ಎಲ್ಲ ಬೆಲೆ ಜಾಸ್ತಿ ಆಯಿತು. ಯಾರು ಸ್ಯಾಲ್ರಿಗಳನ್ನ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಇದಕ್ಕೆ ಇನ್ನೇನಾದ್ರು ಅವ್ರು ಸಹಾಯ ಮಾಡಬೇಕು. ಅಟ್ಲೀಸ್ಟ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರಿಗೆ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರೆಂತ್ ಕೊಟ್ಟಂಗೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಮಾಡಿದ್ವಿ. ಮನಿ ಜನರೇಷನ್ ಯಾರು 2,000 ರೂಪಾಯಿ ತೊಗೊಂಡವನು ಕರೆಂಟ್ 5,000 ಉಳಿದವನು ಮನೇಲಿ ಯಾರು ಮಾಡ್ಕೊಳ್ಳೋಲ್ಲ. ದೇ ವಿಲ್ ಇನ್ವೆಸ್ಟ್ ಆನ್ ದರ್ ಚಿಲ್ಡ್ರನ್, ದೇ ವಿಲ್ ಇನ್ವೆಸ್ಟ್ ಆನ್ ದರ್ ಫ್ಯಾಮಿಲಿ. ಮನೆಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾರೆ. ಆ ದೃಷ್ಟಿಯಿಂದ ನಾವು ಈ ಒಂದು ಸ್ಕೀಮ್ನ ತೆಗೆದುಕೊಂಡು ಬಂದು 52,000 ಕೋಟಿ ರೂಪಾಯಿನ ಕೊಡ್ತಾ ಇದ್ದೀವಿ. ಇದರಿಂದ ಏನು ನಾವು ಸದ್ಯಕ್ಕೆ ನಿಲ್ಲಿಸೋವಂಥ ವಿಚಾರ ಇಲ್ಲ. ಅದು ಜನಕ್ಕೆ ಹೆಲ್ಪ್ ಆಗ್ತದೆ. ಬರೀ ರೋಡ್ ಮಾಡಿದ್ರೆ ಮಾತ್ರ ಅಲ್ಲ, ಇನ್ನೊಂದು ಕಟ್ಟಿರ್ತಾರೆ ಫೈನಾನ್ಷಿಯಲಿ. ಪ್ರತಿಯೊಂದು ಕುಟುಂಬಕ್ಕೂ ಆರ್ಥಿಕವಾದಂಥ ಶಕ್ತಿ, ಅವನ ಜೋಬಲ್ಲಿ ಆರ್ಥಿಕವಾದಂಥ ಶಕ್ತಿ 100 ರೂಪಾಯಿ ಇದ್ದರೆ 1,000 ಕೊಡ್ತಾನೆ, ಏನೂ ಇಲ್ಲ ಅಂದ್ರೆ ಯಾರು ಕೊಡಲ್ಲ. ಹಂಗೆ ಫೈನಾನ್ಷಿಯಲಿ ಎಲ್ಲರಿಗೂ ಸ್ಟ್ರೆಂತ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಉದ್ದೇಶ. ಧನ್ಯವಾದ DK ಶಿವಕುಮಾರ್ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಮಾನ್ಯ ಉಪಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರು ಹೊಂದಿರುವಂತಹ ಕನಸು ಮತ್ತು ಯಾವ ರೀತಿಯಂಥ ಯೋಜನೆಗಳನ್ನು ನಾವು ಕಾಲಮಿತಿಯೊಳಗಡೆ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಮ್ಮ ಜೊತೆಗೆ ವಿವರಿಸಿದ್ದಾರೆ. ಇನ್ನು ಸಂವಾದದಲ್ಲಿ ಪಾಲ್ಗೊಂಡಂತ ಶ್ರೀ DK ಶಿವಕುಮಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನ್ಯೂಸ್ 18 ಪರವಾಗಿ ಒಂದು ಗೌರವ ಸಮರ್ಪಣೆ ಇದೆ, ದಯಮಾಡಿ ಅದನ್ನು ಸ್ವೀಕರಿಸಬೇಕು. ನ್ಯೂಸ್ 18 ಎಡಿಟರ್ ಹರಿಪ್ರಸಾದ್ ಅವರು ಅದನ್ನು ಕೊಡಬೇಕು. ನಮ್ಮ ಜೊತೆ ಸಂವಾದದಲ್ಲಿ ಪಾಲ್ಗೊಂಡಂತ DK ಶಿವಕುಮಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಸಂವಾದ ನಡೆಸಿಕೊಟ್ಟಂತ ನ್ಯೂಸ್ 18 ಎಡಿಟರ್ ಹರಿಪ್ರಸಾದ್ ಅವರಿಗೂ ಧನ್ಯವಾದಗಳು.